ಸಂಶಯವಿಲ್ಲ. ಆ ನಿಟ್ಟಿನಲ್ಲಿ ಎದುರಾಳಿ ಪಾಳೆಯವನ್ನು ಲಘುವಾಗಿ ಪರಿಗಣಿಸುವಂತಿಲ್ಲ, ಅತಿಯಾದ ಆತ್ಮವಿಶ್ವಾಸದಲ್ಲಿರುವಂತಿಲ್ಲ. ಅದೇ ರೀತಿಯಲ್ಲಿ ಅಸಾಧ್ಯತೆ ಅನ್ನುವುದಕ್ಕೆ ಇಲ್ಲಿ ಅಕ್ಷರಶಃ ಎಳ್ಳಷ್ಟು ಜಾಗವಿಲ್ಲ. ಪಂದ್ಯಾವಳಿಯನ್ನು ಮುಂದುವರಿಸಿ ನಿಟ್ಟಿನಲ್ಲಿ ಮತ್ತೆ ವೆಲ್ಕಮ್ ಬ್ಯಾಕ್ ಟು ದ ಗೇಮ್. ಆ ನಿಟ್ಟಿನಲ್ಲಿ ನಮ್ಮ ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅಂತ ಬಂದಾಗ ಈ ಚಿತ್ರದುರ್ಗದ ಈ ಒಂದು ಹೊನ್ನಿನ ಮಣ್ಣಿನ ಅಂಕಣದಲ್ಲಿ ಟ್ರಿಬಲ್ 7 ಆದಷ್ಟು ಬೇಗ ಪಂದ್ಯಾವಳಿಗೆ ಚಾಲನೆಯನ್ನು ಕೊಡಿ. ಅಂಪೈರ್ಗಳಿದ್ದಾರೆ, ಬ್ಯಾಟ್ಸ್ಮನ್ಗಳು ಆಲ್ರೆಡಿ ಬಂದಿದ್ದಾರೆ. ಮುಂದಿನ ಪಂದ್ಯಕ್ಕಾಗಿ ರಾಜ್ ಸುವರ್ಣ ವರ್ಸಸ್ ದುರ್ಗಾ ಲೆಜೆಂಡ್ಸ್. ಸರ್ವ ರೀತಿಯಲ್ಲೂ ಸಿದ್ಧತೆಯಲ್ಲಿರಿ, ಸನ್ನದ್ಧತೆಯಲ್ಲಿರಿ. ಮುಂದಿನ ಪಂದ್ಯದ ಟಾಸ್ಗಾಗಿ ರಾಜ್ ಸುವರ್ಣ ಹಾಗೂ ದುರ್ಗಾ ಲೆಜೆಂಡ್ಸ್. ರಫಿ ಬಾಯ್, ಭಾಳ ಲೇಟ್ ಮಾಡ್ತೀರಾ, ಬೇಗ ಫೀಲ್ಡಿಂಗ್ ನಿಲ್ಸ್ಕೊಳ್ರಿ. ಇನ್ನೂ 4 ಮ್ಯಾಚ್ ನಡಿಬೇಕು ನಮಗೆ. ಅಂಪೈರ್ಸ್ ಸ್ವಲ್ಪ ಸ್ಟಾರ್ಟ್ ಮಾಡಿಸಿ ಬೇಗ. ಯಾಕೆ ಲೇಟ್ ಮಾಡ್ತೀರಂತ ಗೊತ್ತಾಗ್ತಿಲ್ಲ. ಬ್ಯಾಟ್ಸ್ಮನ್ ಬಂದಿರಲ್ರಿ, ಫೀಲ್ಡರ್ ಬೇಗ ನಿಲ್ಸ್ಕೊಳ್ರಿ. ರವಿ ಬಾಯ್, ದಯವಿಟ್ಟು ಸಮಯದೊಂದಿಗೆ ರಾಜಿ ಇಲ್ಲ, ವಿನಾಕಾರಣ ಕಾಲಹರಣ, ಸಮಯ ವ್ಯರ್ಥ ಮಾಡಬೇಡಿ. ಆದಷ್ಟು ಬೇಗ ಪಂದ್ಯಾವಳಿಯನ್ನು ಆರಂಭಗೊಳಿಸಿ. ಸರಿದು ಹೋದ ಸಮಯವನ್ನು ಮತ್ತೆ ನಾವು ಯಾರು ಎಳೆದು ತರಲು ಆಗೋದಿಲ್ಲ. ನಿಮ್ಮ ಏನೇ ಚರ್ಚೆ ಇದ್ರೂ ಸೆಕೆಂಡ್ಸ್ಗಳಲ್ಲಿ ಮುಗಿಸಿ, ನಿಮಿಷಗಳಿಗೆ ಎಳೆದು ತರಬೇಡಿ. ದಯವಿಟ್ಟು ಒಂದು ಪಂದ್ಯಾವಳಿಯನ್ನು ನಡೆಸಬೇಕಾದ್ರೆ ಸಮಯದೊಂದಿಗೆ ಯಾವತ್ತೂ ರಾಜಿ ಇರಬಾರದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಅದನ್ನು ಅರಿತಿದ್ದೀರಾ. ತಾವು ಈ ಭಾಗದ ಜನಪ್ರಿಯ ಅತ್ಯಂತ ಹಿರಿಯ ದಂತಕಥೆಗಳಂಥ ಆಟಗಾರರು. ನೀವು ಇನ್ನೊಬ್ಬರಿಗೆ ಮಾದರಿಯಾಗಬೇಕು. ಏಕೆಂದರೆ ನಿಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲೈವ್ನಲ್ಲೂ ನೋಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಕ್ರೀಡಾ ಸ್ಫೂರ್ತಿಯೊಂದಿಗೆ ನಮ್ಮದಿಗೆ ಸಹಕರಿಸಿ, ಅನ್ಯತಾ ಭಾವಿಸಬೇಡಿ. ಕ್ರೀಡಾ ಸ್ಫೂರ್ತಿಯೊಂದಿಗೆ ಎಲ್ಲರೂ ಸಹಕರಿಸಿದ ಮತ್ತೊಮ್ಮೆ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಮತ್ತೆ ವೆಲ್ಕಮ್ ಬ್ಯಾಕ್ ಟು ದ ಗೇಮ್. ಒಂದೆಡೆ ಅನ್ಸಾರ್, ಮತ್ತೊಂದೆಡೆ ಜಾಕೀರ್. ಆರಂಭಿಕ ಬೌಲರ್ ಆಗಿ ಗಫೂರ್ ವಿಲ್ ಸ್ಟಾರ್ಟ್ ದ ಪ್ರೊಸೀಡಿಂಗ್ಸ್ ಫಾರ್ ಹಿಸ್ ಟೀಮ್. ಆ ನಿಟ್ಟಿನಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಹೊಡೆತ ಇದೀಗ ತಂಡಕ್ಕೆ ಆರಂಭಿಕ ಹಂತದಲ್ಲಿಯೇ ಒಂದು ಆವಳಿ ಓಟಕ್ಕೆ ಅನುವು ಮಾಡಿಕೊಡ್ತಾ ಇದೆ. ಒಂದೆಡೆ ಅನ್ಸಾರ್, ಮತ್ತೊಂದೆಡೆ ಜಾಕೀರ್. ಸುಲ್ತಾನ್ ಲೆಜೆಂಡ್ ಆರಂಭಿಕ ಹಂತದಲ್ಲಿ ಟಾಸ್ ಅನ್ನು ಜಯಿಸಿ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಆರಂಭಿಕ 2 ಪಂದ್ಯಗಳಲ್ಲೂ ಗೆದ್ದಂತಹ ತಂಡಗಳು ಟಾಸ್ ಅನ್ನು ಜಯಿಸಿ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಸ್ವಲ್ಪ ಮಟ್ಟಿಗೆ ಈ ಒಂದು ಪಂದ್ಯಾವಳಿಯಲ್ಲಿ ಸುಲ್ತಾನ್ ಲೆಜೆಂಡ್ ತಂಡ ವಿಶಿಷ್ಟ ಒಂದು ಡಿಸಿಷನ್ ನಿರ್ಣಯಕ್ಕೆ ಬಂದಿದೆ.
ಗಫೂರ್ ಅವರ ಎಸೆದ ಚೆಂಡಿಗೆ ವಿಶಿಷ್ಟ ಹೊಡೆತಕ್ಕೆ ಮನ ಮಾಡಿದ್ರು. ಅಂಪೈರ್ ಇಂದ ವಿಸ್ತೃತ ಚೆಂಡು ವೈಡ್ ಎಂಬ ಸೂಚನೆಯನ್ನ ರವಾನಿಸಿದ್ರು ಸಹ. ಆ ನಿಟ್ಟಿನಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಫ್ಲಿಕ್ ಅನ್ನು ಮಾಡಿದ್ರು. ಆಫ್ಸರ್ ದಿಸೆಯಲ್ಲಿ ಒಂಟಿ ಓಟವನ್ನು ಕಲೆ ಹಾಕಿದ್ರು ಸಹ. ಈತ ತಂಡದ ಖಾತೆಯಲ್ಲಿ ತಂಡದ ಒಟ್ಟು ಮೊತ್ತ ಇದೀಗ 4ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಚಾಲ್ತಿಯ ಮೊದಲನೇ ಓವರ್ನಲ್ಲಿ ಪಂದ್ಯಾವಳಿಯನ್ನು ಬೇಗ ಮುಂದುವರಿಸಿ. ಎಂಟು ಓವರ್ಗಳ ಈ ಒಂದು ದಾಂಡು ಚೆಂಡಿನ ಪರಿಮಿತ ಕ್ರಿಕೆಟ್ನಲ್ಲಿ ಅಪಾಯದ ಅಡಕತ್ತರೆಯಲ್ಲಿ ತೃತೀಯ ನೇತ್ರದ ಮರೆಗೆ ಹೋಗ್ತಾ ಇದ್ದಾರೆ ಅಂಪೈರ್ ಅವರು. ಆ ನಿಟ್ಟಿನಲ್ಲಿ ತೃತೀಯ ನೇತ್ರದಲ್ಲಿ ಈ ಒಂದು ರನ್ಔಟ್ಗಾಗಿ ಸಲ್ಲಿಸಿರ್ತಕ್ಕಂತಹ ಮನವಿಗೆ ಅದ್ಯಾವ ರೀತಿಯ ಕ್ರಿಸ್ಟಲ್ ಕ್ಲಾರಿಟಿ ಬೌಂಡೆಡ್ ರಿಸಲ್ಟ್ ಯಾವ ರೀತಿಯಲ್ಲಿ ಹೊರಹೊಮ್ಮುತ್ತದೆ ಕಾದು ನೋಡಬೇಕು. ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಂದಾಗ ಈ ಹಿಂದೆ ನಮ್ಮೆಲ್ಲರ ಮನೆಗಳಲ್ಲೂ ಒಂದು ರೀತಿಯಲ್ಲಿ ಮೂದಲಿಕೆ ಟೀಕಿಸ್ತಾ ಇದ್ರು, ಈ ಒಂದು ಟೆನ್ನಿಸ್ ಬಾಲ್ ಆಡಿ ತಾನು ಏನನ್ನ ಸಾಧಿಸ್ತೀಯಾ ಅಂತ. ಆದರೆ ಇವತ್ತಿನ ವಸ್ತುಶಃ ಅಕ್ಷರಶಃ ಇಂದಿನ ದಿನಮಾನಸ ಸಾಕಷ್ಟು ಅವಕಾಶಗಳು ಕೊಡ್ತಾ ಇದೆ. ಅದರಲ್ಲೂ ISPL KSPL ಈ ರೀತಿಯ ಪಂದ್ಯಾವಳಿಗಳು ಒಮ್ಮೆ ಭಾರತದಲ್ಲಿ ಕಂಡು ಬಂದಾಗ ಇದೀಗ ಈ ಒಂದು ಟೆನ್ನಿಸ್ ಬಾಲ್ ಕ್ರಿಕೆಟ್ಗೂ ಸಹ ಶ್ರೀಮಂತಿಕೆಯ ಒಂದು ಲಕ್ಸುರಿ ಟಚ್ ಅನ್ನು ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ತೃತೀಯ ನೇತ್ರದ ಮೊರೆಯ ಅದ್ಯಾವ ರೀತಿಯ ತೀರ್ಪು ಹೊರಬರುತ್ತದೆ ಕಾದು ನೋಡೋಣ. ನಮ್ಮ ಐ ಸ್ಪೋರ್ಟ್ಸ್ನ ತಂಡ ಈ ಒಂದು ತೃತೀಯ ನೇತ್ರದಿಂದ ಅದ್ಯಾವ ರೀತಿಯ ಸಮಂಜಸ ತೀರ್ಪನ್ನು ಕೊನೆಯ ಹಂತದಲ್ಲಿ ಕಂಡುಕೊಳ್ತಂತ ಕಾದು ನೋಡೋಣ. ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಚಿತ್ರದುರ್ಗದ ಈ ಸಮಾನ ಮನಸ್ಕರರ ಒಂದು ತಂಡ ದ್ವಿತೀಯ ಬಾರಿಗೆ 7/11/2025 ಈ ದಿನ ಶುಭ ಶುಕ್ರವಾರದ ಮುಂಜಾನೆ ಆರಂಭವನ್ನು ಕಂಡುಕೊಂಡಿದೆ. 9/11/2025 ಭಾನುವಾರದಂದು ಈ ಒಂದು ಪಂದ್ಯಾವಳಿಯ ಔಟ್ ಎಂಬ ತೀರ್ಪು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇದೀಗ ಆರಂಭಿಕ ಬ್ಯಾಟಿಂಗ್ ನ ಕೊಂಡಿ ಕಳಿಸಿಕೊಳ್ತಾ ಇದೆ. ಮಿಸ್ಟರ್ ಜಾಕಿರ್ ಇಸ್ ವಾಕಿಂಗ್ ಬ್ಯಾಕ್ ಟು ದ ಪವೆಲಿಯನ್. It's a disaster. Very fast wicket goes down here. But the toss, very fast wicket here. Which means one down batsman ಬೇಗ ಸಿದ್ಧತೆಯಲ್ಲಿರಿ, ಅಂಕಣಕ್ಕೆ ಕಳಿಸಿ ಸರ್ ಬೇಗ. ಆ ನಿಟ್ಟಿನಲ್ಲಿ ಒನ್ ಡೌನ್ ಸ್ಪೆಷಲಿಸ್ಟ್ ಬೇಗ ಬರಬೇಕು. ಟೈಮ್ ಅಂಡ್ ಟೈಡ್ ವೈಟ್ ಫಾರ್ ನನ್ ಅನ್ನುವ ನಿಟ್ಟಿನಲ್ಲಿ ಸಮಯ ಮತ್ತು ಸಮುದ್ರದ ಅಲೆಗಳು ಯಾರನ್ನು ಕಾಯುವುದಿಲ್ಲ. ಕ್ರೀಡಾ ಸ್ಫೂರ್ತಿಯೊಂದಿಗೆ ಸಹಕರಿಸಿ. ನಿಮ್ಮ ಮೇಲೆ ನಾವು ಒತ್ತಡ ಹೇರ್ತಾ ಇಲ್ಲ, ಯಾಕೆಂದರೆ ಸಮಯವಿಲ್ಲ ನಮಗೆ, ಅದು ಮೊದಲ ಒಂದು ಅಂಶವಾಗಿರ್ತದೆ. ಆ ನಿಟ್ಟಿನಲ್ಲಿ ಒನ್ ಡೌನ್ ಸ್ಪೆಷಲಿಸ್ಟ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿಯನ್ನು ನಿಭಾಯಿಸಲು ಹೊಸ ಆಟಗಾರ ಸಾದಾತ್ 78 ಜರ್ಸಿ ನಂಬರನ್ನು ಧರಿಸಿ ಬಂದಂಥವರು. 777 ಜರ್ಸಿಯಲ್ಲಿ ತೊಟ್ಟಿರ್ತಕ್ಕಂಥ ಅನ್ಸಾರ್ ಅಂಕಣದಲ್ಲಿ ಆಳವಾಗಿ ಭದ್ರವಾಗಿ ಗಟ್ಟಿಯಾಗಿ ಬೇರೂರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒನ್ ಡೌನ್ ಸ್ಪೆಷಲಿಸ್ಟ್ ಆಗಿ ಬಂದಂತಹ ಸಾದಾತ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಪಿಂಚ್ ಹಿಟ್ಟರ್ ರೋಲ್ ಅನ್ನು ನಿಭಾಯಿಸಬೇಕಾಗ್ತದೆ. ಉತ್ತಮವಾದ ಕ್ಷೇತ್ರಕ್ಷಣೆ. ಓ ಮೈ ಗುಡ್ನೆಸ್, ಡೈರೆಕ್ಟ್ ಹಿಟ್ ಅಂತ ಕಾಣುತ್ತೆ. ಅಂಪೈರ್ಗಾಗಿ ಬಲವಾದ ಮನವಿಯನ್ನು ಸಮರ್ಪಿಸಿದರು. ಆದ್ದರಿಂದ ಯಾವುದೇ ರೀತಿಯಲ್ಲೂ ಯಾವುದೇ ಅಪಾಯವಿಲ್ಲ ಅನ್ನುವುದೇ ಅಂಪೈರ್ ಅವರಿಂದ ಖಾತ್ರಿಪಡಿಸ್ತಾ ಇದ್ದಾರೆ. ಎರಡು ತಂಡಗಳ ಆಟಗಾರರು ಸ್ವಲ್ಪ ಸಮಾಧಾನವಾಗಿ ಕ್ರಿಕೆಟ್ನ ಶಾಂತ ಚಿತ್ತತೆಯಲ್ಲಿ, ಕ್ರಿಕೆಟನ್ನು ಒಂದು ಜೆಂಟಲ್ಮ್ಯಾನ್ ಗೇಮ್ ಅಂತಾರೆ, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಒಂದು ಜೆಂಟಲ್ಮ್ಯಾನ್ ಗೇಮ್ನ ಜೆಂಟಲ್ಮ್ಯಾನ್ ಆಗೋಣ ಅನ್ನುವುದೇ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವಂತಹ ವಿನಂತಿ. ಆ ನಿಟ್ಟಿನಲ್ಲಿ ಮತ್ತೆ ಬಿರುಸಿನ ಹೊಡೆತಕ್ಕೆ ಮಾನ ಮಾಡಿದಂಥ ಆಟಗಾರ ಯಾವುದೇ ಅಪಾಯವಿಲ್ಲ. ಆ ನಿಟ್ಟಿನಲ್ಲಿ ಇದೀಗ ಬೌಲರ್
ಮತ್ತೆ ಒತ್ತಡವನ್ನ ಶಿಫ್ಟ್ ವರ್ಗಾಯಿಸ್ತಾ ಇದ್ದಾರೆ ಬ್ಯಾಟಿಂಗ್ ತಂಡದ ವಿರುದ್ಧವಾಗಿ. ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತಾರೆ. ಫಿಟ್ನೆಸ್, ದೈಹಿಕ ಸಾಮರ್ಥ್ಯ, ಮಾನಸಿಕ ಸಾಮರ್ಥ್ಯವನ್ನ ಕಂಡುಕೊಂಡಿದ್ದೆ ಆದಲ್ಲಿ ಇಳಿ ವಯಸ್ಸಿನಲ್ಲೂ ಲೆಗ್ ಸ್ಟಂಪ್ನಲ್ಲಿ ತೀರಾ ಆಚೆ ಬಿದ್ದ ಎಸೆತ. ಸ್ಟ್ರೈಟ್ ಅಂಪೈರ್ ಆಗಿರ್ತಕ್ಕಂತಹ ನದೀಮ್ ರವರಿಂದ ವೈಡ್ ವಿಸ್ತೃತ ಚೆಂಡುವ ಸೂಚನೆಯೂ ಸಹ. ಒಂದು ಓಟದ ಇನಾಮು ಬಳುವಳಿ ಗಿಫ್ಟ್ ರೂಪದಲ್ಲಿ. ಆ ನಿಟ್ಟಿನಲ್ಲಿ ಫುಲ್ಲರ್ ಲೆಂತ್ ಎಸೆತಕ್ಕೆ ಟಾಪ್ ಪಿಡ್ಜ್ ಆದಂತಹ ಚೆಂಡು ಒಂದು ಊಟವನ್ನು ಸುಲಭದಾಯಕವಾಗಿ ಕಂಡುಕೊಂಡ್ರು ಸಹ ಈತ ಆರಂಭಿಕ ಹಂತದ ಈ ಒಂದು ಬ್ಯಾಟಿಂಗ್ನ ಎರಡನೆಯ ಈ ತೃತೀಯ ಪಂದ್ಯದಲ್ಲಿ ಆರಂಭಿಕ ಓವರ್ ಈಗಾಗಲೇ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ರೆ ತಂಡದ ಒಟ್ಟು ಮೊತ್ತ ನಮ್ಮ ಸ್ಕೋರರ್ ಅವರ ಲೆಕ್ಕ ಪಕ್ಕ ಆಗ್ತಾ ಇದ್ರೆ ಸ್ಕೋರ್ 8-1 ಪ್ರಮುಖ ಹುದ್ದರಿಯ ಆಘಾತದಲ್ಲಿ. ಈಗಾಗಲೇ Mr. Zakir is back in the hut, back in the pavilion. He is watching the match as a spectator here. He has gone for the disaster and unfortunate manner of a run out. He is already back in the hut, back in the pavilion. These are the two batsmen in the center, Mr. Ansar along with Sadat. They will have to stitch together much needed partnership. What they need to do is they will have to strike rate to take singles and doubles. Once they get the opportunity, they will have to go for bang theory. If that is their game plan, strategy, tactics, they can come back to the game like anything. If they delay it, then victory will be denied. That is going to happen. That is what all about cricket. New bowler, they are bringing into attack Mr. Shankar will continue the bowling operation here. Scores still remain on 8 and of over number 1. The last important 1 wicket. ನಿಜವಾಗಿಯೂ ಆಫ್ಸೈಡ್ ದಿಸೆಯಲ್ಲಿ ಒಂದು ರೀತಿಯಲ್ಲಿ ಚಕ್ರ ಭೀಮನ ಕೋಟೆಯ ರೂಪದಲ್ಲಿ ಬಲವಾದ ಕ್ಷೇತ್ರಕ್ಷಣೆಯನ್ನು ಕಂಡುಕೊಳ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದಾರೆ. ಸಾಕಷ್ಟು ತಾಪಮಾನ ಉಷ್ಣಾಂಶ ಇರ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಬ್ಬ ಬೌಲರ್ ಆರಂಭಿಕ ಎಸೆತವನ್ನು ಗೋಲ್ಡನ್ ಡಸ್ಟ್ ಡೆಲಿವರಿ ಅನ್ನುವ ನಿಟ್ಟಿನಲ್ಲಿ ಚಿನ್ನದ ಮೊಟ್ಟೆಯಂತಹ ಅತ್ಯಮೂಲ್ಯ ಎಸೆತವನ್ನು ಕಂಡುಕೊಂಡ್ರು. ಮೊದಲ ಎಸೆತ ಶಂಕರ್ ರವರಿಂದ. ಕರ್ನಾಟಕ ರಾಜ್ಯದ ಅದೆಷ್ಟೋ ವರ್ಣರಂಜಿತ ವೈಭವೋಪೇತ ಐಷಾರಾಮಿ ಅತ್ಯಂತ ಶ್ರೀಮಂತಿಕೆಯ ಕ್ರಿಕೆಟ್ ಪಂದ್ಯಾವಳಿಗಳು ಸತತವಾಗಿ ಸಾಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು 7 ಸುತ್ತಿನ ಕೋಟೆ, ಈ ಕಲ್ಲಿನ ಕೋಟೆ, ಪ್ರವಾಸಿಗರ ಸ್ವರ್ಗಭೂಮಿ ಅನ್ನಿಸಿಕೊಂಡಂತ ಈ ಕ್ರೀಡಾಂಗಣ ಚಿತ್ರದುರ್ಗದ ಸುಂದರ ಹೊನ್ನಿನ ಮಣ್ಣಿನ ಅಂಕಣದಲ್ಲಿ ಸಾಗಿ ಬರ್ತಾ ದಿನದ 3ನೇ ಪಂದ್ಯ. ಆ ನಿಟ್ಟಿನಲ್ಲಿ ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಆ ಹೊಡೆತಗಳಿಗೆ ಸರಿಯಾಗಿ ಆ ಒಂದು ಚೆಂಡಿನ ಮೇಲೆ ತಮ್ಮ ಏಕಾಗ್ರದ ಲೈನ್ ಆಫ್ ದ ಬಾಲ್ನಲ್ಲಿ ಆಡುವಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡ್ರು. ಇತ್ತೀಚಿನ ದಿನಗಳಲ್ಲಿ ರಿವರ್ಸ್ ಸ್ವೀಪ್ ಅನ್ನೋದು, ಸ್ವಿಚ್ ಹಿಟ್ ಅನ್ನುವುದು ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲೂ ಸರ್ವೇ ಸಾಮಾನ್ಯ. ಇದು ಬಹುಶಃ ವೈಡ್. ಓಕೆ, ವಿಸ್ತೃತ ಚೆಂಡೆಂಬ ಸೂಚನೆಯನ್ನು ರವಾನಿಸಿದ್ರು. ಬೌಲರ್ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ವೈಡ್ ಆದರೆ ಪರವಾಗಿಲ್ಲ, ನೋ ಬಾಲ್ ಆದರೆ ಅದು ಮತ್ತೊಮ್ಮೆ ರಬ್ಬಿಂಗ್ ದ ಪೆಪ್ಪರ್ ಅಂಡ್ ಸಾಲ್ಟ್ ಅಂತ ವೂಂಡ್ ಅಂತಾರೆ ಆಂಗ್ಲ ಭಾಷೆಯಲ್ಲಿ. ಗಾಯದ ಮೇಲೆ ಬರೆ ಎಳೆದಂತಹ ಅನುಭವಕ್ಕೊಳಗಾಗ್ತದೆ. ಎಚ್ಚರಿಕೆಯನ್ನು ವಹಿಸಬೇಕು ಬೌಲರ್. ಆ ನಿಟ್ಟಿನಲ್ಲಿ ಆಫ್ ಸೈಡ್ ದಿಸೆಯಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಹೊಡೆತವನ್ನು ಕಂಡುಕೊಂಡ್ರು. ಒಂದು ಓಟವನ್ನು ಕಾಲೆ ಹಾಕಿದ್ರು ಸಹ ಪರ್ಫೆಕ್ಟ್ ಕಟ್ ಶಾಟ್ನ ಮುಖೇನವಾಗಿ. ಎಡಗೈ ವೇಗದ ದಾಳಿಗಾರ ಲೈನ್ ಬ್ಯಾಕ್ ಆಫ್ ದ ಲೈನ್ ನಲ್ಲಿ ಕಾಡಿದ್ರು. ನಿಜವಾಗಿಯೂ ತಾನೊಬ್ಬ ಸ್ಮಾರ್ಟ್ ಬೌಲರ್ ಅನ್ನೋದನ್ನ ತಮ್ಮ ಬ್ಯಾಟ್ಸ್ಮನ್ ಸ್ವಲ್ಪ ಡ್ಯಾನ್ಸಿಂಗ್ ಡೌನ್ ದ ಟ್ರ್ಯಾಕ್ ನಲ್ಲಿ ಬಂದರು. ಅದನ್ನ ನಡೆದ ಬೌಲರ್ ನಾನು ಏನನ್ನ ಮಾಡುತ್ತೇನೆ ಅನ್ನುವ ಮುಖೇನವಾಗಿ ಬ್ಯಾಕ್ ಆಫ್ ದ ಲೆಂತ್ ಅಲ್ಲಿ ಸ್ವಲ್ಪ ತಮ್ಮ
ಆ ಒಂದು ಲೆಂತನ್ನು ಹಿಂದಕ್ಕೆ ಹೇಳ್ಕೊಂಡ್ರು, ಅದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಆ ಬೌಲರ್ಗೆ. ಮತ್ತೆ ಶಂಕರ್ ಎಡಗೈ ವೇಗದ ದಾಳಿಗಾರ, ಲೆಫ್ಟ್ ಆರ್ಮ್ ಬೌಲರ್. Mr. Shankar is continuing the bowling operation. This time batsman shuffling across the line to whack the boundary towards a deep mid-wicket, deep square leg region, but doesn't make any contact with his sweet part of the bat. Let it to collect the ball to the keeper. Just one ball remaining in this over. Once again batsman dancing down the track, just inside the circle. Excellent fielding, but they have got single quite comfortable manner. With the single and of over number 2, score moves on to 12 for loss of important 1 wicket. Mr. Zakir Bhai already is watching the match as a spectator in the dugout. ಆ ನಿಟ್ಟಿನಲ್ಲಿ ಆರಂಭಿಕ ಓವರ್ನಲ್ಲಿ 8, ದ್ವಿತೀಯ ಓವರ್ನಲ್ಲಿ 4 ಓಟಗಳನ್ನು ಕಲೆ ಹಾಕ್ತಾ ಇದೆ ಸುಲ್ತಾನ್ ಲೆಜೆಂಡ್ಸ್. ಈ ಒಂದು ತಂಡ ಚಿತ್ರದುರ್ಗದ ಈ ಒಂದು ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ನಲ್ಲಿ ಈ ಭಾಗದ ಮತ್ತೊಂದು ಬಲಿಷ್ಠ ತಂಡ ಫೋರ್ಟ್ ಚೀತಾಸ್ ಲೆಜೆಂಡ್ಸ್ ಅನ್ನುವ ಅತ್ಯಂತ ಸೂಕ್ತವಾದ ಅನ್ವರ್ಥನಾಮದ ಒಂದು ನಾಮಧೇಯವನ್ನು ಕಂಡುಕೊಳ್ತಾ ಇದೆ. ಫೋರ್ಟ್ ಚೀತಾಸ್ ಲೆಜೆಂಡ್ಸ್ ಅನ್ನುವ ನಿಟ್ಟಿನಲ್ಲಿ ಸುಲ್ತಾನ್ ಈ ಒಂದು ಹೆಸರನ್ನು ಕೇಳಿದಾಗ ವೀರೇಂದ್ರ ಸೆಹವಾಗ್ ರವರ ಒಂದು ಸುದೀರ್ಘವಾದ ಮ್ಯಾರಥಾನ್ ಇನ್ನಿಂಗ್ಸ್ ಅನ್ನ ಮುಲ್ತಾನ್ನ ಸುಲ್ತಾನ್ ಅನ್ನುವಂಥ ಅನ್ವರ್ಥನಾಮವನ್ನು ಕಂಡುಕೊಂಡಿದ್ರು ಸಹ ತ್ರಿಶತಕವನ್ನ ಕಂಡುಕೊಂಡ ಆಟಗಾರ ವೀರೇಂದ್ರ ಸೆಹವಾಗ್ ಅಂತ ಬಂದಾಗ ಆಕ್ರಮಣಕಾರಿ ಅನ್ನುವುದೇ ಅವರ ಒಂದು ಬ್ಯಾಟಿಂಗ್ನ ಝಲಕ್. ಆರಂಭಿಕ ಟೆಸ್ಟ್ನಲ್ಲಿ ಇರ್ಬೋದು, ಒನ್ ಡೇ ಇರಬಹುದು, T20 ಇರಬಹುದು, ಪ್ರಥಮ ಎಸೆತಕ್ಕೆ ಸಿಕ್ಸರ್, ಅರ್ಧ ಶತಕದ ಹೊಸ್ತಿಲಲ್ಲಿ ಸಿಕ್ಸರ್, ಶತಕದ ಹೊಸ್ತಿಲಲ್ಲೂ ಸಿಕ್ಸರ್, ದ್ವಿಶತಕದ ಗಡಿಯಲ್ಲೂ ಸಿಕ್ಸರ್, ತ್ರಿಶತಕದ ಐತಿಹಾಸಿಕ ವಿಶ್ವ ದಾಖಲೆಯ ಬಾಗಿಲಲ್ಲಿದ್ದರೂ ಸಹ ಸಿಕ್ಸರ್ ಅನ್ನು ಹೊಡೆಯುವಂತಹ ಏಕಮಾತ್ರ ಆಟಗಾರ ಅಂದರೆ ಅದು ವೀರೇಂದ್ರ ಸೆಹವಾಗ್, ನಜಫಗಢದ ಸಚಿನ್ ವೀರೇಂದ್ರ ಸೆಹವಾಗ್. ಆ ನಿಟ್ಟಿನಲ್ಲಿ ಮತ್ತೆ ವೆಲ್ಕಮ್ ಬ್ಯಾಕ್ ಟು ದ ಗೇಮ್ ಗಫೂರ್. ಆ ನಿಟ್ಟಿನಲ್ಲಿ ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ದಾಂಡಿಗೂ ಚೆಂಡಿಗೂ ಸರಿಯಾದ ಸಂಪರ್ಕ ಒದಗಿ ಬರ್ತಾ ಇಲ್ಲ, ತಮ್ಮ ಕಾಲ ಮೇಲೆ ತೆಗೆದುಕೊಂಡು ಕಾಣುತ್ತೆ. ಕ್ರಿಕೆಟ್ ಈಸ್ ಅ ಗೇಮ್ ಆಫ್ ಗ್ಲೋರಿಯಸ್ ಅನ್ಸರ್ಟನಿಟೀಸ್ ಅಂತಾರೆ. ಆ ನಿಟ್ಟಿನಲ್ಲಿ ಯಾವುದೇ ಹಂತಕ್ಕೂ ಕ್ರಿಕೆಟ್ನಲ್ಲಿ ಮೈ ಮರೆಯಲು ಸಾಧ್ಯತೆ ಇಲ್ಲ, ಅದು ತಮಗೆ ಮುಳುವಾಗ್ತದೆ. ಬಂದಂಥ ಅವಕಾಶಗಳನ್ನು ಎಲ್ಲ ರೀತಿಯಲ್ಲೂ ಅದನ್ನು ತಮ್ಮದಾಗಿಸಿಕೊಳ್ಳಬೇಕು. ಫಲದಾಯಕ ಫಲಿತಾಂಶದತ್ತ ಆ ನಿಟ್ಟಿನಲ್ಲಿ ಸ್ಲಾಟ್ನಲ್ಲಿದ್ದಂಥ ಚೆಂಡಿಗೆ ಉತ್ತಮವಾದ ಪ್ರಯತ್ನವನ್ನು ಮಾಡಿದರು. ಆ ನಿಟ್ಟಿನಲ್ಲಿ ಯಾವುದೇ ಅಪಾಯವಿಲ್ಲದೆ ಲೀಲಾಜಾಲವಾಗಿ 2 ವಿಕೆಟ್ಗಳನ್ನು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ಒಂದೆಡೆ ಸಾದತ್, ಮತ್ತೊಂದೆಡೆ ಅನ್ಸಾರ್. ಆರಂಭಿಕರಾಗಿ ಅಂಕಣಕ್ಕಿಳಿದಂತಹ ಅನ್ಸಾರ್ ಆಳವಾಗಿ ಭದ್ರವಾಗಿ ಬೇರೂರ್ತಾ ಇದ್ದಾರೆ. ಭದ್ರವಾದ ಆಳವಾದ ಗಟ್ಟಿಯಾದಂತಹ ಫೌಂಡೇಶನ್ ಅಡಿಪಾಯ ಅಡಿಗಲ್ಲಿದ್ದರೆ ಭವ್ಯವಾದ ಮಹಲನ್ನು ಕಟ್ಟಬಹುದು ಅನ್ನುವ ನಿಟ್ಟಿನಲ್ಲಿ ಅತ್ಯುತ್ತಮವಾದ ಇನ್ನಿಂಗ್ಸ್ ಅನ್ನು ಕಟ್ತಾ ಇದ್ದಾರೆ ಅನ್ಸಾರ್. ಆ ನಿಟ್ಟಿನಲ್ಲಿ ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತಹ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಇಬ್ಬರು ಕ್ಷೇತ್ರರಕ್ಷಕರಿದ್ದರೂ ಸಹ ಏನು ಮಾಡದಂತಹ ಹೆಲ್ಪ್ಲೆಸ್ ನಿಸ್ಸಹಾಯಕತೆಯಲ್ಲಿ ನೋ ಮ್ಯಾನ್ಸ್ಲ್ಯಾಂಡ್ನಲ್ಲಿ ಚೆಂಡು ಸಾಗಿತ್ತು. ಆ ನಿಟ್ಟಿನಲ್ಲಿ ತಂಡಕ್ಕೆ 1 ಓಟದ ಪೂರೈಕೆಯೂ ಸಹ ಮಾತ್ರ ಓಟದ ಪೂರೈಕೆಯೊಂದಿಗೆ ತಂಡದ ಒಟ್ಟು ಮೊತ್ತ 15. ಗಫೂರ್ ಮತ್ತೆ ಬೌಲಿಂಗ್ ಸಾರಥ್ಯದಲ್ಲಿ ಚಾಲ್ತಿಯ 3ನೇ ಓವರ್ನಲ್ಲಿ ಈ ಒಂದು ಹಂತದಲ್ಲಿ ಕ್ಷೇತ್ರರಕ್ಷಕನ ಶಿರದ ಮೇಲ್ಭಾಗದಿಂದ ಚೆಂಡು ಧಾವಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಷೇತ್ರರಕ್ಷಣೆಯಲ್ಲಿ ಸ್ಲಾಪಿ ಪೂವರ್ ಫೀಲ್ಡಿಂಗ್ ಅಂತಾರೆ. ಆ ನಿಟ್ಟಿನಲ್ಲಿ ಕ್ಷೇತ್ರರಕ್ಷಣೆಯಲ್ಲಿ ಸಂಪೂರ್ಣವಾಗಿ ವೈಫಲ್ಯತೆಯನ್ನು ಕಂಡುಕೊಂಡ್ರು. ಈ ಒಂದು ಅಂಶ ಎದುರಾಳಿ ಪಾಳೆಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಿರಾಯಸವಾಗಿ ಒಂದನ್ನು
2 2 ಓಟವನ್ನು ತ್ರಿವಳಿ ಓಟವಾಗಿ ಪೂರೈಸಿದ್ರು ಸಹ. ಆ ನಿಟ್ಟಿನಲ್ಲಿ ಕೆಲವೊಮ್ಮೆ ಜೀವನದಲ್ಲಿ ಸಾಕಷ್ಟು ತಪ್ಪಿನಿಂದ ಪಾಠವನ್ನು ಕಲಿತುಕೊಳ್ಳಬೇಕಾಗ್ತದೆ. ಒಂದು ದೊಡ್ಡ ಹಡಗಿನಲ್ಲಿ ಒಂದು ಸಣ್ಣ ರಂಧ್ರವಿದ್ದರೆ ಅದು ಹೋಗುತ್ತಾ ಹೋಗುತ್ತಾ ಅದು ಮುಳುಗುವುದು ಶತಸಿದ್ಧ. ಆ ನಿಟ್ಟಿನಲ್ಲಿ ಇಫ್ ಯು ಮೇಕ್ ಎ ಸ್ಮಾಲ್ ಮಿಸ್ಟೇಕ್ಸ್ ದೆನ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಟು ಪೇ ದ ಬಿಗ್ ಫೆನಾಲ್ಟಿ ಅನ್ನುವ ನಿಟ್ಟಿನಲ್ಲಿ ಸಣ್ಣ ಪ್ರಮಾದಕ್ಕೆ ದೊಡ್ಡ ಬೆಲೆಯನ್ನು ತರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮತ್ತೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಕ್ಷೇತ್ರರಕ್ಷಕ, ಸುರಕ್ಷಿತ ಬೊಗಸೆಯಲ್ಲಿ ಕೈ ಚೆಲ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎದುರಾಳಿಗೆ ಮತ್ತೆ ಜೀವದಾನದ ಮೇಲೆ ಜೀವದಾನಗಳು ಲಭಿಸ್ತಾ ಇದೆ. ಕ್ಯಾಚಸ್ ವಿನ್ ಮ್ಯಾಚಸ್ ಅನ್ನುವುದು ಅಂತಾರಾಷ್ಟ್ರೀಯ ವೀಕ್ಷಕ ವಿವರಣೆಗಾರರು ಹೇಳುವಂತಹ ಎಚ್ಚರಿಕೆಯ ಕರಗಂಟೆಯೂ ಹೌದು. ಆ ನಿಟ್ಟಿನಲ್ಲಿ ಎಂಡ್ ಆಫ್ ಓವರ್ ನಂಬರ್ 3 is comes on to 20 for loss of important 1 wicket. ಆರಂಭಿಕ ಓವರ್ನಲ್ಲಿ 8 ಓಟಗಳನ್ನು ಕಲೆ ಹಾಕಿತ್ತು. ದ್ವಿತೀಯ ಓವರ್ನಲ್ಲಿ 4 ಓಟಗಳು ಕಲೆ ಹಾಕಿದ್ರು. ಇದೀಗ ತೃತೀಯ ಓವರ್ನಲ್ಲಿ ಮತ್ತೆ 8 ಓಟಗಳನ್ನು ಕಲೆ ಹಾಕಿದ್ರು. ಗಫೂರ್ ಅವರು ಆರಂಭಿಕ ಓವರ್ನಲ್ಲೂ ಸಹ 8 ಓಟಗಳನ್ನು ಬಿಟ್ಟುಕೊಟ್ಟಿದ್ರು. ಅದೇ ರೀತಿಯಲ್ಲಿ ಶಂಕರ್ ಅವರು 4 ಓಟಗಳನ್ನು ಬಿಟ್ಟುಕೊಟ್ಟಿದ್ರು. ಮತ್ತೆ ಗಫೂರ್ ಅವರು ಆರಂಭಿಕ ಓವರ್ನಂತೆ ಈ ಓವರ್ನಲ್ಲೂ 8 ಓಟಗಳನ್ನು ಬಿಟ್ಟುಕೊಟ್ಟರು ಸಹ. ಆ ನಿಟ್ಟಿನಲ್ಲಿ 1 ರನ್ಔಟ್ ಮುಖೇನವಾಗಿ ಜಾಕಿರ್ ಅವರು ಇದೀಗ ಪೆವಿಲಿಯನ್ನಲ್ಲಿ ಪಂದ್ಯಾವಳಿಯನ್ನು ತಮ್ಮ ಕಣ್ಮನಗಳಲ್ಲಿ ತುಂಬಿಸಿಕೊಳ್ತಾ ಇದ್ದಾರೆ, ತಮ್ಮ ಉಳಿದ ಆಟಗಾರರನ್ನು ಹೊರತುಂಬಿಸುತ್ತಾ. CPL ಅನ್ನುವ ನಾಮಧೇಯದ ಅಡಿಯಲ್ಲಿ ಈ 7 ಸುತ್ತಿನ ಕೋಟೆ ಚಿತ್ರದುರ್ಗ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಚಾರಿತ್ರಿಕ ಆಬಾಧಿತ ಐತಿಹಾಸಿಕ ದಾಖಲೆಯನ್ನು ತನ್ನ ಹೆಸರಿಗೆ ಬರೆದುಕೊಂಡಿರ್ತಕ್ಕಂತಹ ಈ ಭಾಗದ ಪ್ರವಾಸಿಗರ ಸ್ವರ್ಗಭೂಮಿ ಅನ್ನಿಸಿಕೊಂಡಂತಹ ಈ ಚಿತ್ರದುರ್ಗ ಈ ಒಂದು ಸುಂದರ ಹೊನ್ನಿನ ಮಣ್ಣಿನ ಅಂಕಣದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೇರ ಪ್ರಸಾರಕ್ಕೆ ಒಳಪಡ್ತಾ ಇದೆ. ಐ ಸ್ಪೋರ್ಟ್ಸ್ ಆಲ್ ದ ವೇ ಫ್ರಮ್ ಬೆಂಗಳೂರಿನ ತಂಡ ಈ ಒಂದು ನೇರ ಪ್ರಸಾರ ಲೈವ್ ಸ್ಟ್ರೀಮಿಂಗ್ನ ಬ್ರಾಡ್ಕಾಸ್ಟಿಂಗ್ನ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು. ಆ ನಿಟ್ಟಿನಲ್ಲಿ ಮತ್ತೆ ಶಂಕರ್ ಬೌಲಿಂಗ್ ಸಾರಥ್ಯದಲ್ಲಿ ಆ ನಿಟ್ಟಿನಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಇಬ್ಬರು ಕ್ಷೇತ್ರರಕ್ಷಕರು ಬಂದರು, ಆದರೆ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಇತ್ತು. ಆದರೂ ಸಹ ಮಧು ಈ ರೀತಿಯ ಸನ್ನಿವೇಶದಲ್ಲಿ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಅಂತ ಪದೇ ಪದೇ ನಾವು ಉಚ್ಚರಿಸ್ತಾ ಇದ್ದೇವೆ. ಯಾಕೆಂದರೆ ಇಬ್ಬರು ಆಟಗಾರರು ಈ ರೀತಿಯಾಗಿ ಬಂದಾಗ ಕೊಲೈಡ್ ಒಬ್ಬರಿಗೊಬ್ಬರು ಡಿಕ್ಕಿ ಆಗುವುದು ಸರ್ವೇ ಸಾಮಾನ್ಯ. ಇಬ್ಬರು ಆಟಗಾರರು ಲೀವ್ ಇಟ್ಸ್ ಮೈನ್, ಐ ವಿಲ್ ಟೇಕ್ ದಟ್ ಕ್ಯಾಚ್ ವಿತ್ ಎ ಕೂಲ್ ಅಂಡ್ ಕಾಂಪೋಸರ್ ಮ್ಯಾನರ್ ಅಂತ ನೀವು ಮಾತನಾಡದ ಗೊಂಬೆಯಾದರೆ ಇದು ಕೆಲವೊಮ್ಮೆ ಅವಘಡಕ್ಕೂ ಅದು ಕಾರಣವಾಗ್ತದೆ. ಆದರೂ ಸಹ ಸುರಕ್ಷಿತ ಬೊಗಸೆಯಲ್ಲಿ ಕ್ಯಾಚನ್ನು ಪಡೆದುಕೊಂಡಂತಹ ಕ್ಷೇತ್ರರಕ್ಷಕ ಮಧುರ್ ಅವರು ನಿಜವಾಗಿಯೂ ಅತ್ಯುತ್ತಮವಾಗಿ ತಮ್ಮ ಒಂದು ರೀತಿಯಲ್ಲಿ ಹಿಡಿದರೆ ಮೊಸಳೆಯ ಹಿಡಿತದಂತೆ ಹಿಡಿತಾ ಇರಬೇಕಂತಾರೆ. ಆ ನಿಟ್ಟಿನಲ್ಲಿ ಮಧುರ್ ಅವರು ಅತ್ಯುತ್ತಮವಾದ ಕ್ಯಾಚನ್ನು ಮೊಸಳೆಯ ಹಿಡಿತದಲ್ಲೇ ಕಂಡುಕೊಂಡ್ರು ಸಹ. ಬ್ಯಾಟ್ಸ್ಮನ್ಗಳು ಬೇಗ ಬನ್ನಿ ಸರ್ ಪ್ಲೀಸ್. ಆ ನಿಟ್ಟಿನಲ್ಲಿ ಮತ್ತೆ ತಂಡಕ್ಕೆ ಆಘಾತಕ್ಕೆ ಒಳಗಾಗ್ತಾ ಇದೆ. ಇತ್ತ ತಂಡದ ಸೀನಿಯರ್ ಮೋಸ್ಟ್ ಆಟಗಾರರಲ್ಲಿ ಮತ್ತೊಬ್ಬರು ಸಾದತ್ ರವರು ಬ್ಯಾಕ್ ಟು ದ ಪೆವಿಲಿಯನ್. ಆದರೆ ಈಗ ತಂಡದ ಪರವಾಗಿ ಮತ್ತೋರ್ವ ಆಟಗಾರ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ, ದಾದು. ಬ್ಯಾಟ್ಸ್ಮನ್ ಬೇಗ ಹೋಗಿ ಸರ್ ಪ್ಲೀಸ್, ಯಾಕೆಂದರೆ ಸಮಯಾವಕಾಶ ಇಲ್ಲ, ಅನ್ಯಥಾ ಭಾವಿಸಬೇಡಿ ನಿಮ್ಮ ಮೇಲೆ ಒತ್ತಡ ಹೇರ್ತಾ ಇದ್ದೀವಿ ಅಂತ. ಏಕೆಂದರೆ ಒಂದು ಪಂದ್ಯಾವಳಿ ನಡೆಸಬೇಕಾದ್ರೆ ನಾವು ಸಮಯ ವ್ಯರ್ಥ, ವಿನಾಕಾರಣ ಕಾಲಹರಣ, ಕಾಲ ವಿಳಂಬ ಮಾಡಬಾರದು. ಪಂಕ್ಚುವಾಲಿಟಿ ಅನ್ನೋದು ನಮ್ಮೆಲ್ಲರ ಜೀವನದ ಅವಿಭಾಜ್ಯ ಅಂಗವಾಗಬೇಕು, ಸಮಯ ಪಾಲನೆ ಅನ್ನುವುದು. ಏಕೆಂದರೆ ನಾವು ಈ ಒಂದು ಅಂಶವನ್ನು ಆಲ್ ಇಂಡಿಯಾ ರೇಡಿಯೋ ಇರ್ಬೋದು, ದೂರದರ್ಶನ್ ಇರ್ಬೋದು, ಅದೇ ರೀತಿಯಲ್ಲಿ ಮಿಲಿಟರಿ ಇಂಡಿಯನ್ ಆರ್ಮಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು, ಅಲ್ಲಿ ನಿಮಗೆ 11 ಗಂಟೆ 4 ನಿಮಿಷಕ್ಕೆ ಒಂದು ಸ್ಪೀಚನ್ನು ಕೊಟ್ಟರೆ 11:09 ನಿಮಿಷ ಅಂದರೆ 11:05 4ರಿಂದ 5 ನಿಮಿಷ ಅಂದರೆ 9 ನಿಮಿಷಕ್ಕೆ ತಾವು ಮೈಕನ್ನು ಇನ್ನೊಬ್ಬರಿಗೆ ಕೊಡಬೇಕಾಗ್ತದೆ. ಅಷ್ಟರ ಮಟ್ಟಿಗೆ ಸಮಯದ ಮೇಲೆ ಕಾಳಜಿ ಇರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಭಾರತದಲ್ಲಿ ಸಮಯದೊಂದಿಗೆ ರಾಜಿ ಇಲ್ಲ ಅನ್ನುವುದಕ್ಕೆ ಒಂದು ದೊಡ್ಡ ಒಂದು ದೃಶ್ಯಾವಳಿ ಇದೆ. ಅದನ್ನು ಮುಂದೆ ತಮ್ಮ ಮುಂದೆ ರಸವತ್ತಾಗಿ ಉಣಬಡಿಸ್ತೇನೆ. ಆ ನಿಟ್ಟಿನಲ್ಲಿ ಭೀಮರ್ ರೂಪದ ಒಂದು ಎಸೆತ. ಆ ನಿಟ್ಟಿನಲ್ಲಿ ಇದು ನೋ ಬಾಲ್, ಭೀಮರ್ ರೂಪದ ನೋ ಬಾಲ್ ಫ್ರೀ ಹಿಟ್ ಜಾರಿಗೆ ಬರ್ತಾ ಇದೆ. ಈ ಒಂದು ಹಂತದಲ್ಲಿ
ಬ್ಯಾಕ್ ಫುಟ್ನಲ್ಲಿ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು, ಉತ್ತಮವಾದ ಕ್ಯಾಚ್ ಅನ್ನು ಪಡೆದುಕೊಂಡ್ರು ಸಹ ಇದು ಫ್ರೀ ಹಿಟ್ ಇತ್ತು, ಯಾವುದೇ ಅಪಾಯವಿಲ್ಲ. ಆ ನಿಟ್ಟಿನಲ್ಲಿ ಓಟಗಳು ಮತ್ತೆ ತಂಡಕ್ಕೆ ಹೆಚ್ಚುವರಿಕೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಅತ್ಯುತ್ತಮ ಮಟ್ಟದಲ್ಲಿ ಎಸೆತಗಾರಿಕೆಯನ್ನು ಕಂಡುಕೊಂಡ್ರು. ಒಬ್ಬ ಲೆಫ್ಟಿ ಬೌಲರ್ ಶಂಕರ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಿದ್ದಾರೆ. ಎಡಗೈ ವೇಗದ ದಾಳಿಗಾರ ಸುಲ್ತಾನ್ ಲೆಜೆಂಡ್ಸ್ ತಂಡ ಈ ಒಂದು ಪಂದ್ಯಾವಳಿಯಲ್ಲಿ ಆರಂಭಿಕ ಹಂತದಲ್ಲಿ ಟಾಸ್ ಅನ್ನು ಜಯಿಸಿ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಸ್ವಲ್ಪ ಮಟ್ಟಿಗೆ ಎರಡು ತಂಡಗಳಲ್ಲೂ ಒತ್ತಡ ಅತ್ತಿಂದಿತ್ತ ಇತ್ತಿಂದತ್ತ, ದಿಸ್ ಮ್ಯಾಚ್ ಸ್ವಿಂಗಿಂಗ್ ಲಾಕ್ ಎ ಪಂಜುಲಮ್ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾವಳಿ ಸಾಗಿ ಬರ್ತಾ ಇದೆ. ಈ ಒಂದು ಹಂತದಲ್ಲಿ ಮತ್ತೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು, ಯಾವುದೇ ಅಪಾಯವಿಲ್ಲ. ಈ ಒಂದು ಹಂತದಲ್ಲಿ ವಿಕೆಟ್ಗಳ ನಡುವೆ ಮಿಂಚಿನಂತ ಓಟವನ್ನು ಕಂಡುಕೊಳ್ಳುತ್ತಾ ಮತ್ತೆ ಅವಳಿ ಓಟದ ಪೂರೈಕೆಯೂ ಸಹ ತಂಡಕ್ಕೆ. ಸುಲ್ತಾನ್ ಲೆಜೆಂಡ್ಸ್ ಈ ಒಂದು ತಂಡ ಬ್ಯಾಟಿಂಗ್ನಲ್ಲಿದ್ದರೆ ಮತ್ತೆ ವೈಡ್ ಎಂಬ ಸೂಚನೆಯನ್ನು ರವಾನಿಸಿದ್ರು. ಬೌಲರ್ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಬೇಕು. ವೈಡ್ ಆದರೆ ಪರವಾಗಿಲ್ಲ, ಭೀಮರ್ ರೂಪದಲ್ಲಿ ಹೋದರೆ ಮತ್ತೆ ನೋ ಬಾಲ್ ಆಗ್ತದೆ, ಅದು ಎದುರಾಳಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ, ವರದಾನವಾಗ್ತದೆ, ವರಪ್ರಸಾದವಾಗ್ತದೆ. ಆ ನಿಟ್ಟಿನಲ್ಲಿ ಸ್ಲಾಟ್ನಲ್ಲಿ ಇದ್ದಂಥ ಚೆಂಡಿಗೆ ಮೊದಲೇ ರೆಡಿ ಆಗಿದ್ರು, ಒಂದು ಓಟವನ್ನು ಕಲೆ ಹಾಕಿದ್ರು. ಎರಡನೇ ಓಟಕ್ಕೆ ಪ್ರಯತ್ನ ನಿರಾಯಸವಾಗಿ ಪೂರೈಸಿದ್ರು ಸಹ ಅವಳಿ ಓಟವನ್ನು. ಈತ ಸತತವಾಗಿ 4 ಓವರ್ಗಳು ಪರಿಸಮಾಪ್ತಿಯನ್ನು ಕಂಡುಕೊಂಡ್ರೆ ತಂಡದ ಒಟ್ಟು ಮೊತ್ತ 29 for 2. ಇದೀಗ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇರ್ತದೆ. ಅಧಿಕೃತ ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕಿದ್ದಾರೆ. ಪಾನೀಯ ವಿರಾಮ ಇರ್ತದೆ. ಈ ಹಿಂದೆ ಒಮ್ಮೆ ಭಾರತದಲ್ಲಿ ಯಾರಿಗಾದರೂ ಸಮಯವನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಶಕ್ತಿ ಇದ್ದರೆ ಅದು ಒಬ್ಬನೇ ವ್ಯಕ್ತಿ ಅನ್ನುವ ನಿಟ್ಟಿನಲ್ಲಿ 29 for 2 ಎಂಡ್ ಆಫ್ ಓವರ್ ನಂಬರ್ 4. ಒಮ್ಮೆ ಈ ಕ್ರಿಕೆಟ್ನಲ್ಲಿ ಅಂತಾರಾಷ್ಟ್ರೀಯ ದಾಖಲೆಯನ್ನು ಒಂದೊಂದಾಗಿ ತನ್ನತ್ತ ಬರೆದುಕೊಂಡಿರ್ತಕ್ಕಂತಹ ಶತಕವನ್ನು ಗಳಿಸಿದಂಥ ಆಟಗಾರರು. ಕ್ರಿಕೆಟ್ನ ಭಾಷೆಯಲ್ಲಿ ಹೇಳುವುದಾದರೆ ಕ್ರಿಕೆಟ್ ಒಂದು ಧರ್ಮವಾದರೆ ಅದು ಖಂಡಿತವಾಗಿಯೂ ಅದರಲ್ಲಿ ಗಾಡ್, ದೇವರ ಸ್ಥಾನವನ್ನು ನೀಡುವುದು ಸಚಿನ್ ತೆಂಡೂಲ್ಕರ್ ಅವರಿಗೆ. ಒಮ್ಮೆ ಅಂತಾರಾಷ್ಟ್ರೀಯ ಒಬ್ಬ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಆಗಿ ಇಂಗ್ಲೆಂಡಿನಿಂದ ಬಂದವರು ಶಿಮ್ಲಾದಿಂದ ದೆಹಲಿಗೆ ಟ್ರೈನ್ನಲ್ಲಿ ತಮ್ಮ ಒಂದು ಟ್ರಾವೆಲಿಂಗ್ನಲ್ಲಿರ್ತಾರೆ, ಪ್ರವಾಸದಲ್ಲಿರ್ತಾರೆ. ಆಗ ಈ ಸಚಿನ್ ರವರು ಬ್ಯಾಟಿಂಗ್ನಲ್ಲಿ ನಾವು ಏನು ಮಾತಾಡಿದ್ವಿ, ಡ್ರೆಸ್ ಇರೋರು ಮಾತ್ರ ಒಳ ಬರ್ಬೇಕಂತ ಹೇಳಿದ್ವಿ. ಓಕೆ 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 ಒಬ್ಬರೇ ಬರ್ಬೇಕಂತ ಹೇಳಿದ್ರಿ. ನೀವೊಬ್ಬರು ಅರೇಂಜ್ ಕಮಿಟಿಯಾಗಿ ಇದ್ಬಿಟ್ಟು ತಪ್ಪು ಮಾಡಬೇಡ್ರಿ ದಯವಿಟ್ಟು. ಆಗ ಆ ಪೀಟರ್ ರಾಯ್ಬಾಕ್ ಒಮ್ಮೆ ಟ್ರೈನ್ನಿಂದ ಇಳಿದು ಗಮನಿಸ್ತಾರೆ, ಯಾಕೆ ಎಲ್ಲ ರೈಲ್ವೆ ಅಧಿಕಾರಿಗಳಿರ್ಬೋದು, ಈ ರೈಲಿನಲ್ಲಿ ಸಂಚರಿಸಕ್ಕಂತಹ ಎಲ್ಲ ಪ್ರಯಾಣಿಕರು ಈ ರೈಲಿನಿಂದ ಇಳಿದು ಈ ಸ್ಟೇಷನಲ್ಲಿ ನಿಲುಗಡೆ ಸ್ಟಾಪ್ ಮಾಡಿದ್ದಾರೆ ಈ ಟ್ರೈನನ್ನು ಅಂತ ಹೇಳಿ ಬೆಕ್ಕಸ ಬೆರಗಾಗಿ ದಿಗ್ಭ್ರಾಂತರಾಗಿ ಅದನ್ನು ವಾಚ್ ಮಾಡ್ತಾ ಇರ್ತಾರೆ. ಆಗ ಟೆಲಿವಿಷನ್ ಪರದೆಯ ಮುಂದೆ ಆ ರೈಲ್ವೆ ಸ್ಟೇಷನಲ್ಲಿ ಸಚಿನ್ ತೆಂಡೂಲ್ಕರ್ ಇಸ್ ಬ್ಯಾಟಿಂಗ್ ಆನ್ 98 ಅನ್ನುವ ನಿಟ್ಟಿನಲ್ಲಿ ಆ ಪಂದ್ಯಾವಳಿಯನ್ನು ಎಲ್ಲ ಆ ಪ್ರಯಾಣಿಕರು ಆ ಪಂದ್ಯಾವಳಿಯನ್ನು ರೈಲ್ವೆಯ ಆ ಲೋಕೋ ಪೈಲಟ್ನ ಆದಿಯಾಗಿ ಎಲ್ಲರೂ ಸಹ ಅದನ್ನು ಗಮನಿಸ್ತಾ ಇರ್ತಾರೆ. ಆಗ ಅವರು ತಮ್ಮ ಒಂದು ಪತ್ರಿಕೆಯಲ್ಲಿ ಅಂತಾರಾಷ್ಟ್ರೀಯ ಕಾಲಂನಲ್ಲಿ ಕೊಟ್ಟಂತಹ ಕ್ಯಾಪ್ಷನ್ ದಿಸ್ ಜೀನಿಯಸ್ ಕ್ಯಾನ್ ಸ್ಟಾಪ್ ಟೈಮ್ ಇನ್ ಇಂಡಿಯಾ ಅನ್ನುವ ಮಾತನ್ನು ಹೇಳಿದರು. ಈ ಒಬ್ಬ ಜೀನಿಯಸ್ ಭಾರತದಲ್ಲಿ ಸಮಯವನ್ನು ನಿಲ್ಲಿಸುವಂತಹ ಶಕ್ತಿಯನ್ನು ಹೊಂದಿದ್ರೆ ಸಚಿನ್ ತೆಂಡೂಲ್ಕರ್ ಅನ್ನುವುದು ಅಂದು ಕೊಟ್ಟಂತಹ ದ್ಯೋತಕ. ಆ ನಿಟ್ಟಿನಲ್ಲಿ ಸಮಯಕ್ಕೆ ನಾವು ಪ್ರಾಧಾನ್ಯತೆ ಕೊಡಬೇಕು. ಆ ನಿಟ್ಟಿನಲ್ಲಿ ಕೆಲವೊಮ್ಮೆ ನಮ್ಮನ್ನು ಅಷ್ಟರ ಮಟ್ಟಿಗೆ ಆ ಒತ್ತಡ ಕೆಲವೊಮ್ಮೆ ಶಿಫ್ಟ್ ಮಾಡ್ತದೆ. ಆದರೆ ಏನೇ ಇರಲಿ, ಕ್ರಿಕೆಟ್ನ ಆ ದೇವರಿಗೆ ನಮ್ಮೆಲ್ಲರ ಮತ್ತೊಮ್ಮೆ ಅಭಿಮಾನದ ಅಭಿನಂದನೆಗಳು. ಸಚಿನ್ ಇದ್ದಾರೆ ಅಂದರೆ ಯಾವುದೇ ಪಂದ್ಯಾವಳಿ ಇರ್ಬೋದು ವಿಶ್ವದಲ್ಲಿ, ಅಲ್ಲಿ ಒಂದು ರೀತಿಯಲ್ಲಿ ಮಾಂತ್ರಿಕವಾದ ಅಯಸ್ಕಾಂತೀಯ ಚುಂಬನ ಶಕ್ತಿಯ ರೀತಿಯಲ್ಲಿ ಮಂತ್ರಮುಗ್ಧಗೊಳಿಸ್ತಾರೆ. ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಯಾರೋ ಒಬ್ಬರು ಯಾವುದೋ ಒಂದು ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅನ್ನುವಷ್ಟರ ನಿಟ್ಟಿನಲ್ಲಿ ಅವರ ಒಂದು ಪರ್ಫೆಕ್ಟ್ ಸ್ಟೈಲಿಶ್ ಹೊಡೆತಗಳು ಇಂದಿಗೂ ಅಜರಾಮರ.
ಒಬ್ಬ ಕ್ರೀಡಾಪಟುವಾಗಿ ಅವರಲ್ಲಿದ್ದಂತಹ ಶಿಸ್ತು ಜೊತೆಗೆ ಇನ್ನೊಬ್ಬರಿಗೆ ನೀಡ್ತಿದ್ದಂತಹ ಗೌರವ ಅದು ಎಲ್ಲರಲ್ಲೂ ಬರೋದು ಸಾಕಷ್ಟು ವಿರಳ. ಆದರೆ ಜೆಂಟಲ್ಮ್ಯಾನ್ ಗೇಮ್ನ ಜೆಂಟಲ್ಮ್ಯಾನು ಸಹ ಹೌದು. ಏ ರೋಮಾನ್, ರೋಮಾನ್ ಎಲ್ಲಿದೆಯೋ? ಸ್ಟೇಜ್ ಹತ್ರ ಬಾ, ಇಲ್ಲಿ ಅಲ್ಲಿ ಕೂತ್ಕೊಂಡು ಮೇಲೆ ಮಾಡ್ತಿದ್ಯಾ? ಓಕೆ, ಕೆಳಗೆ ಈಗ 4 ಓವರ್ಗಳ ಮುಕ್ತಾಯವನ್ನು ಕಂಡುಕೊಂಡ ತಂಡ 29-2. ಇನ್ನು ಅಂತಿಮ 24 ಎಸೆತಗಳಲ್ಲಿ ಅದೆಷ್ಟು ಊಟಗಳನ್ನು ಕಲೆ ಹಾಕ್ತಾರೆ ಅಂತ ಕಾದು ನೋಡಬೇಕಾಗ್ತದೆ. ಓಕೆ, ಟೈಮರ್ ಆನ್ ಆಗಿದೆ, ದಯವಿಟ್ಟು ಗಮನಿಸಿ. ಸಮಯದೊಂದಿಗೆ ರಾಜಿ ಇಲ್ಲ. 8 ಓವರ್ಗಳಂದ್ರೆ ತಮಗೆ ಲಿಮಿಟೆಡ್ ಟೈಮನ್ನು ಅಲ್ಲಿ ಟೈಮರ್ ಆನ್ ಮಾಡ್ಕೊಂಡಿದ್ದಾರೆ. ಆ ನಿಗದಿಪಡಿಸಿದ ಸಮಯದ ಕಾಲಮಿತಿಯೊಳಗೆ ತಾವು ಪಂದ್ಯವನ್ನು ಮುಗಿಸ್ಕೊಡ್ಬೇಕು. ಜವಾಬ್ದಾರಿ ಇರ್ತದೆ 2 ತಂಡಗಳ ಆಟಗಾರರ ಮೇಲೆ. ನಾವು ಪದೇ ಪದೇ ಹೇಳ್ತಾ ಇದ್ರೆ ಅದು ಅಭ್ಯಾಸವಾಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಚಲನವಲನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಲೈವ್ ಸ್ಟ್ರೀಮ್ನಲ್ಲೂ ಸಹ ತೋರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಲೆಗ್ ಸ್ಟಂಪ್ನಲ್ಲಿ ತೀರಾ ಆಚೆ ಬಿದ್ದ ಎಸೆತವನ್ನ ವೈಡ್ ವಿಸ್ತೃತ ಚೆಂಡೆಂಬ ಸೂಚನೆಯನ್ನು ರವಾನಿಸಿದ್ರು ಸಹ. ಮಸಿಹುಲ್ಲಾ ಬೌಲಿಂಗ್ ಸಾರ್ಥದಲ್ಲಿ ದಾದೂರ್ ಅವರಿಗೆ ತಂದ ಚೆಂಡು ಮತ್ತೆ ಊಟಗಳು ಲಭಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮತ್ತೆ ಬಿರುಸಿನ ಹೊಡೆತವನ್ನು ಕಂಡುಕೊಂಡ್ರು. ಇಬ್ಬರು ಕ್ಷೇತ್ರರಕ್ಷಕರು ಪ್ರೇಕ್ಷಕರಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಸ್ ಗೈಲ್ 3 ಮ್ಯಾರಥಾನ್ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಂಡು ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂದು ಮ್ಯಾರಥಾನ್ ಇನ್ನಿಂಗ್ಸ್ ಅನ್ನು ಆಡಿದಂಥವರು. ಜೊತೆಗೆ ಅವರು ಹೊಡೆಯುತ್ತಿದ್ದಂತಹ ಪರಿಗೆ when it comes to batting, when Chris Gayle is batting, spectators becomes fielders, fielders become spectators ಅನ್ನುವುದು. ಪ್ರೇಕ್ಷಕರು ಕ್ಷೇತ್ರ ರಕ್ಷಕರಾಗ್ತಾರೆ, ಕ್ಷೇತ್ರ ರಕ್ಷಕರೇ ಪ್ರೇಕ್ಷಕರಾಗ್ತಾರೆ ಅನ್ನುವುದು ಕ್ರಿಸ್ ಗೇಲ್ ರವರು ಅಂಕಣದಲ್ಲಿದ್ದಾಗ ಅಂತಾರಾಷ್ಟ್ರೀಯ ವೀಕ್ಷಕ ವಿವರಣೆಗಾರರು ಹೇಳ್ತಿದ್ದಂತಹ ಮಾತು. ಅದು ಅಕ್ಷರಶಃ ಸತ್ಯ. ಮತ್ತೆ ವೆಲ್ಕಮ್ ಬ್ಯಾಕ್ ಟು ದ ಗೇಮ್ ಪಂದ್ಯ ಮುಂದುವರಿಕೆಯೂ ಸಹ. ಆ ನಿಟ್ಟಿನಲ್ಲಿ ಮತ್ತೆ ಅತ್ಯುತ್ತಮ ಮಟ್ಟದ ಒಂದು ಹೊಡೆತವನ್ನು ಕಂಡುಕೊಂಡ್ರು. ನಂಬಲ ಅಸಾಧ್ಯ ರೀತಿಯಲ್ಲಿ ಆವಳಿ ಓಟದ ಪೂರೈಕೆಯೂ ಸಹ. ಓವರ್ ಸಂಖ್ಯೆ 5ರ ಚಾಲ್ತಿಯಲ್ಲಿ. ಆ ನಿಟ್ಟಿನಲ್ಲಿ ಕೊನೆಯ ಹಂತದಲ್ಲಿ ಲೇಟ್ ಕಟ್ಟನ ಮಾಡುವಂತಹ ಧಾವಂತದಲ್ಲಿ ಎಡವಿಕೆಯನ್ನು ಕಂಡುಕೊಂಡ್ರು. ಮತ್ತೆ ಓಟುಗಳು ಲಭಿಸ್ತಾ ಇಲ್ಲ. ಮಸಿವುಲ್ಲಾ ಅತ್ಯುತ್ತಮವಾದ ಎಸೆತಗಾರಿಕೆಯನ್ನ ಎದುರಾಳಿಯ ಆಟಗಾರನಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸದೆ ಬಿಡಲಾರೆ ಅನ್ನುವ ನಿಟ್ಟಿನಲ್ಲಿ ಶಪಥಗೈತ ಬೌಲಿಂಗ್ನಲ್ಲಿ. ಆ ನಿಟ್ಟಿನಲ್ಲಿ ಬ್ಯಾಟ್ಸ್ಮನ್, ವಿಕೆಟ್ ಕೀಪರ್, ಕ್ಷೇತ್ರರಕ್ಷಕ ಎಲ್ಲರನ್ನ ವಂಚಿಸ್ತಾ ಇದೆ ಅಂತ ಕಾಣುತ್ತೆ. ಫುಟ್ಬಾಲ್ ಸಾಕರ್ ರೂಪದಲ್ಲಿ ಕೊನೆಯ ಹಂತದಲ್ಲಿ ಚೆಂಡನ್ನು ತಡೆದ್ರು ಸೀಮಾರೆಗೆ ಅಂಚಿನಲ್ಲಿ. ಆ ನಿಟ್ಟಿನಲ್ಲಿ ಬೈಸ್ ಮುಖೇನ ಆವಳಿ ಓಟ ಎಂಬ ತೀರ್ಪು ಸಮಂಜಸವಾಗಿ ನೀಡ್ತಾ ಇದ್ದಾರೆ. ಹಲೋ, ನಮ್ಮ ಚಿತ್ರದುರ್ಗ ನಗರದ ಹಿರಿಯ ಆಟಗಾರರಾದಂಥ ಗೋವಿಂದರಾಜ್ ಸರ್ ಅವರು ಇಲ್ಲಿ ಸ್ಟೇಜ್ ಮೇಲೆ ಬರಬೇಕು. ಅಲ್ಲಿ ನಿಂತ್ಕೊಂಡಂಗಿಲ್ಲ ನೀವು. ಅವ್ರು ಬಂದಮೇಲೆ ಹೇಳ ತಡೆಯೋ. ಅತ್ಯುತ್ತಮ ಮಟ್ಟದಲ್ಲಿ ತಾಳ್ಮೆ ಜಾಣ್ಮೆಯ ಜೊತೆಯಲ್ಲಿ ನೈಪುಣ್ಯತೆ ನಿಪುಣತೆಯ ಅತ್ಯುತ್ತಮ ಪ್ರದರ್ಶನವನ್ನು ಕಂಡುಕೊಂಡು ಪರ್ಫೆಕ್ಟ್ ಗ್ಯಾಪ್ ಶಾಟ್ ನೊಂದಿಗೆ ಚಿತ್ರದುರ್ಗ ತಂದಂತಹ ಲೆಫ್ಟ್ ಹ್ಯಾಂಡ್ ಆಟಗಾರ ಗೋವಿಂದರಾಜ್ ಅವರು ವೇದಿಕೆ ಮೇಲೆ ಬರಬೇಕು. ಚಿತ್ರದುರ್ಗ ಕಂಡಂತಹ ಕ್ರಿಕೆಟ್ ಆಟಗಾರ, ಹಿರಿಯ ಆಟಗಾರರು. ಆ ನಿಟ್ಟಿನಲ್ಲಿ 5 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 39 for 2. ಆ ನಿಟ್ಟಿನಲ್ಲಿ ಇನ್ನುಳಿದ 18 ಎಸೆತಗಳ ಮುಂದೆ ಆದಷ್ಟು ಓಟಗಳನ್ನು ಕಾಲೆ ಹಾಕ್ತಾರೆ ಅಂತ ಕಾದು ನೋಡ್ಬೇಕು. ಆದಷ್ಟು ಬೇಗ ತಮ್ಮ 6ನೇ ಓವರ್ನ ಬೌಲರ್ನ ಪರಿಚಯಿಸಿ. ಸಮಯಾವಕಾಶ ತುಂಬಾ ಕಡಿಮೆ ಇದೆ. ಟೈಮರ್ ಆನ್ ಆಗಿದೆ.
ಸಮಯದ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ನಮ್ಮ ಮುದ್ದಿನ ನಿರ್ಣಾಯಕರು. ಇಬ್ಬರು ಇದ್ದಾರೆ ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರಾಗಿ. ಒಂದೆಡೆ ಸಕ್ಕರೆಯ ನಗರ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಇಮ್ರಾನ್ ರವರಾದರೆ, ಮತ್ತೊಂದೆಡೆ ರಾಜಧಾನಿ ಬೆಂಗಳೂರಿನ ನದೀಮ್ ರವರು. ಕರ್ನಾಟಕ ರಾಜ್ಯದ ಅಗ್ರಮಣ್ಯ ತಂಡಗಳಲ್ಲಿ ಆಡಿದಂಥವರು ಸಹ ಹೌದು ನದೀಮ್ ರವರು. ರಫೀಕ್ ಅಹಮದ್ ತಂಡದ ಕಪ್ತಾನರು, ನಾಯಕರು ಬೌಲಿಂಗ್ ಸಾರಥ್ಯದಲ್ಲಿ ಬೇಗ ಬೌಲಿಂಗನ್ನು ಮುಂದುವರಿಸಿ. ಈಗಾಗಲೇ ಸಮಯ ತುಂಬ ಕಡಿಮೆ ಇರೋದ್ರಿಂದ ತಮ್ಮಲ್ಲಿ ಮತ್ತೆ ವಿನಮ್ರ ವಿನಂತಿಯನ್ನು ಮಾಡ್ಕೊಳ್ತಾನೆ, ಬೇಗ ಮುಂದುವರಿಸಿ ಸರ್. ಬೌಲರ್ನ ನಿಯಂತ್ರಣ ತಪ್ಪಿದೆ ಅಂತ ಕಾಣುತ್ತೆ ಈ ಒಂದು ಎಸೆತ. ವೈಡ್ +1 ಬಾಯ್ಸ್ ಆ ನಿಟ್ಟಿನಲ್ಲಿ 1+1 2 runs will be added to the total. Score moves on to 41. ಮತ್ತೆ ಪಂದ್ಯದ ಮುಂದುವರಿಕೆಯೂ ಸಹ ಈ ಒಂದು ಹಂತದಲ್ಲಿ ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡು ಒಂದು ರೀತಿಯಲ್ಲಿ ಸುಲಿದು ಕೊಟ್ಟ ಬಾಳೆಹಣ್ಣನ್ನು ತಿನ್ನಲಾಗ್ತಾ ಇಲ್ವಲ್ಲ ಅನ್ನುವ ನಿಟ್ಟಿನ ಅನುಭವಕ್ಕೊಳಗಾದ್ರೇನೋ. ಆ ನಿಟ್ಟಿನಲ್ಲಿ ಮತ್ತೆ ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡು ಒಂದು ತೋಟವನ್ನು ಕಲೆ ಹಾಕಿದ್ರು ಸಹ ರಿವರ್ಸ್ ಸ್ವಿಪ್ ಮುಖೇನವಾಗಿ. ತಂಡದ ಒಟ್ಟು ಮೊತ್ತ 42. ಈ ಭಾಗದ ಮತ್ತೋರ್ವ ಕ್ರೀಡಾ ಪ್ರೋತ್ಸಾಹಕರು, ಉತ್ತಮ ಕ್ರಿಕೆಟಿಗರು, ದೈಹಿಕ ಶಿಕ್ಷಕರು ಶ್ರೀಯುತ ಗೋವಿಂದರಾಜ್ ಸರ್ ಅವರು ಬಂದಿದ್ದಾರೆ. ಆ ಗೋವಿಂದರಾಜ್ ಸರ್ ಅವರೇ ಈ ಭಾಗದ ಜನಪ್ರಿಯ ದೈಹಿಕ ಶಿಕ್ಷಕರು ಶಿಕ್ಷಣದ. ಆ ನಿಟ್ಟಿನಲ್ಲಿ ತಮ್ಮ ಉಪಸ್ಥಿತಿಗೆ ನಾವು ಧನ್ಯರು, ತಮಗೆ ಮತ್ತೆ ಆಭಾರಿಯಾಗ್ತಾ ಇದ್ದೇವೆ. ಈ ಒಂದು ಪಂದ್ಯಾವಳಿಗೆ ತಮಗಿದು ಆದರದ ಆತ್ಮೀಯ ಮನಸ್ಸಿನ ಮಾನಸ ಸರೋವರದ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಗೋವಿಂದರಾಜ್ ಸರ್ ಅವರೇ. ಆ ನಿಟ್ಟಿನಲ್ಲಿ ಮತ್ತೆ ವೆಲ್ಕಮ್ ಬ್ಯಾಕ್ ಟು ದ ಗೇಮ್. ಮುನ್ನುಗ್ಗಿ ಆಡಿದ್ರು ಡ್ಯಾನ್ಸಿಂಗ್ ಡೌನ್ ದ ಟ್ರ್ಯಾಕ್ ನಲ್ಲಿ ಇಬ್ಬರು ಕ್ಷೇತ್ರರಕ್ಷಕರು ಪ್ರೇಕ್ಷಕರಾಗ್ತಾ ಇದ್ದಾರೆ. ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸಿ ಚುಂಬಿಸ್ತಾ ಇದೆ. ಲೀಲಾಜಾಲವಾದ ಮನಮೋಹಕ ಬೌಂಡರಿಯೂ ಸಹ. ತಂಡದ ಒಟ್ಟು ಮೊತ್ತ 46. ಆ ನಿಟ್ಟಿನಲ್ಲಿ ಮತ್ತೆ ರಿವರ್ಸ್ ಸ್ವಿಪ್ ಅನ್ನು ಕಂಡುಕೊಂಡ್ರು. ಥರ್ಡ್ ಮ್ಯಾನ್ ದಿಸೆಯಲ್ಲಿ ಅತ್ಯುತ್ತಮವಾದ ಕ್ಷೇತ್ರರಕ್ಷಣೆ ಮಾಡಿ ಚೆಂಡನ್ನ ವಾಪಸ್ ಹಿಂದಿರುಗುವಷ್ಟರಲ್ಲಿ ಒಂದೋಟವನ್ನು ಸಂತೃಪ್ತಿಯಲ್ಲಿ ನಿರಾಯಸವಾಗಿ ಕಂಡುಕೊಳ್ತಾ ಇದ್ದಾರೆ. ಮುನ್ನುಗ್ಗಿ ಆಡುವಂತಹ ಪ್ರಯತ್ನ ಅದನ್ನರಿತ ಬೌಲರ್ ಸ್ವಲ್ಪ ವೇರಿಯೇಷನ್ ಅಲ್ಲಿ ಬ್ಯಾಕಪ್ ದ ಲೆಂತ್ ಮಾಡಲು ಹೋದ್ರು, ಆದರೂ ಸಹ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಹಾವಳಿ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಇದರೊಂದಿಗೆ ಹಾವಳಿ ಓಟದ ಸೇರ್ಪಡೆಯೊಂದಿಗೆ ಓವರ್ ಇದೀಗ ಪರಿಸಮಾಪ್ತಿಯನ್ನು ಕಂಡುಕೊಂಡ್ರೆ ಮುಕ್ತಾಯ ಕಂಡ ಓವರ್ ಸಂಖ್ಯೆ 6. ತಂಡದ ಒಟ್ಟು ಮೊತ್ತ 49 for 2 and off over number 6 comes on to 49 for 2. 6 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 49. 2 ಪ್ರಮುಖ ಹುದ್ದರಿಗಳ ನಷ್ಟದಲ್ಲಿ ಇನ್ನು 2 ಓವರ್ಗಳು ಬಾಕಿ ಉಳಿತದೆ. ಮುಂದಿನ ಪಂದ್ಯಕ್ಕಾಗಿ ರಾಜ್ ಸುವರ್ಣ ಹಾಗೂ ದುರ್ಗಾ ಲೆಜೆಂಡ್ಸ್ 2 ತಂಡಗಳ ನಾಯಕರು ಟಾಸ್ಗಾಗಿ ಬನ್ನಿ. ಮುಂದಿನ ಪಂದ್ಯದ ಟಾಸ್ಗಾಗಿ ಸ್ಟಾರ್ ಸುವರ್ಣ ಹಾಗೂ
ದುರ್ಗಾ ಲೆಜೆಂಡ್ಸ್ ಎರಡು ತಂಡಗಳು ಟಾಸ್ಗಾಗಿ ಬನ್ನಿ ಎಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಆದಷ್ಟು ಬೇಗ ಬನ್ನಿ. ಎರಡು ತಂಡಗಳ ನಾಯಕರು ಟಾಸ್ಗಾಗಿ ಸ್ಟಾರ್ ಸುವರ್ಣ ಹಾಗೂ ದುರ್ಗಾ ಲೆಜೆಂಡ್ಸ್. ಈ ಒಂದು ಪಂದ್ಯದಲ್ಲಿ ಆರಂಭಿಕ ಹಂತದಲ್ಲಿ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಸುಲ್ತಾನ್ ಲೆಜೆಂಡ್ ಈಗಾಗಲೇ ಅತ್ಯುತ್ತಮವಾದ ಬ್ಯಾಟಿಂಗ್ ಅನ್ನು ಕಂಡುಕೊಳ್ತಾ ಇದೆ. ಫೋರ್ಟ್ ಚೀತಾಸ್ ಲೆಜೆಂಡ್ಸ್ ಬೌಲಿಂಗ್ ನಲ್ಲಿರ್ತಕ್ಕಂಥ ತಂಡ. ಮತ್ತೆ ಬೌಲರ್ ಮಸಿವುಲ್ಲಾ. ಆ ರೆಡಿನಲ್ಲಿ ಫುಲ್ಲರ್ ಲೆಂತ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಟಾಪ್ ಎಡ್ಜ್ ಅಂತ ಕಾಣುತ್ತೆ. ಡೀಪ್ ಸ್ಕ್ವಾರ್ ಲೆಗ್, ಡೀಪ್ ಫೈನ್ ಲೆಗ್ ಮಧ್ಯಭಾಗದಲ್ಲಿ ಅತ್ಯುತ್ತಮ ಮಟ್ಟದ ಹೊಡೆತ. ಆ ರೆಡಿನಲ್ಲಿ ಮತ್ತೆ ಆವಳಿ ಓಟದ ಪೂರೈಕೆ. ಆದರೆ ತಂಡ ಒಟ್ಟಾರೆಯಾಗಿ ಅರ್ಧ ಶತಕ, 50 ಅಪ್ ಫಾರ್ ದ ಟೀಮ್. ತಂಡದ ಒಟ್ಟು ಮೊತ್ತ ಇದೀಗ 51ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. Sultan Legends, they moves on to 51 runs on the board here. ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಓ ಮೈ ಗುಡ್ನೆಸ್, ಒಂದು ಹಂತದಲ್ಲಿ ಸಿಟ್ಟರ್ ರೂಪದ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. ಕ್ಯಾಚಸ್ ವಿನ್ಸ್ ಮ್ಯಾಚಸ್ ಅಂತಾರೆ. ಆ ರೆಡಿನಲ್ಲಿ ಕ್ಯಾಚಸ್ ವಿನ್ ಮ್ಯಾಚಸ್ ಅನ್ನುವುದು ಕೆಲವೊಮ್ಮೆ ಕಷ್ಟಕರ ಸನ್ನಿವೇಶದಲ್ಲಿ ಇಟ್ಸ್ ಎ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಲೈಫ್ ಅನ್ನಬಹುದು. ಆದರೆ ಅದನ್ನು ಕ್ಯಾಚ್ ಅನ್ನಾಗಿ ಪರಿವರ್ತಿಸಬೇಕು. ಇಫ್ ಯು ಆರ್ ಅನ್ ಅಥ್ಲೀಟ್ ಇಟ್ ವಿಲ್ ಬಿ ಆಡೆಡ್ ಅಡ್ವಾಂಟೇಜ್. ಆ ನಿಟ್ಟಿನಲ್ಲಿ ಬೌಲರ್ಸ್ ಬ್ಯಾಕ್ ಟು ದ ಡ್ರೈವ್ ಅನ್ನು ಕಂಡುಕೊಂಡ್ರು. ಸುರಕ್ಷಿತ ತಮ್ಮ ಬಗಸೆಯಲ್ಲಿ ಕಂಡುಕೊಂಡ್ರು ಸಹ ಬೌಲರ್. ಯಾವುದೇ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮಸಿವುಲ್ಲಾ ಇಸ್ ಬೌಲಿಂಗ್ ಬ್ಯೂಟಿಫುಲಿ. According to the situation, he is reading the batsman's stance and movement. According to that, he is bowling gorgeous manner. This time it was a juicy full toss. Fielder coming underneath, but there was no energy in the fielder. I think they got 2 runs quite comfortable manner. ಆರಿನಲ್ಲಿ ಮತ್ತೆ ಆವಳಿ ಓಟದ ಪೂರೈಕೆ ಸಹ. ಇತ್ತ ತಂಡದ ಒಟ್ಟು ಮೊತ್ತ 54 ಚಾಲ್ತಿಯ 7ನೇ ಓವರ್ನಲ್ಲಿ. ಮುನ್ನುಗ್ಗಿ ಆಡುವಂತ ಪ್ರಯತ್ನವನ್ನ ಮಾಡಿದ್ರು. ಅತ್ಯುತ್ತಮವಾದ ಒಂದು ಸ್ಕ್ವೈರ್ ಕಟ್ ಮುಖೇನ ಬಗ್ಗೆ ಮತ್ತೆ ನಂಬಲ ಸಾಧ್ಯ ರೀತಿಯಲ್ಲಿ ಆವಳಿ ಓಟವನ್ನ ಸುಲಭದಾಯಕವಾಗಿ ಕಂಡುಕೊಂಡ್ರು. ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಈ ಭಾಗದಲ್ಲಿ ಅತ್ಯುತ್ತಮವಾಗಿ ಸಾಗಿ ಬರ್ತಾ ಇದೆ. ಹಳೆಯ ಹುಲಿಗಳ ಕ್ರಿಕೆಟ್ನಲ್ಲಿ ಗತಕಾಲದ ಕ್ರಿಕೆಟ್ನ ವೈಭವನ್ನ ಮರುಕಳಿಸುವ ನಿಟ್ಟಿನಲ್ಲಿ ಪುನರ್ಜನ್ಮ, ಪುನರುತ್ಥಾನದಲ್ಲಿ ಆ ನಿಟ್ಟಿನಲ್ಲಿ ಹಳೆಯ ಹುಲಿಗಳ ಈ ಒಂದು ಹೋರಾಟ, ಆ ಒಂದು ಮಾನಸಿಕ ದೈಹಿಕ ಕ್ಷಮತೆಯ ಮೇಲೆ ಈ ಒಂದು ಪಂದ್ಯಾವಳಿ ಇತ್ತ ಸಾಗಿ ಬರ್ತಾ ಇದೆ. ಆ ಫಿಟ್ನೆಸ್, ಆ ದೈಹಿಕ ಕ್ಷಮತೆ ಅನ್ನೋದು ಕಂಡುಕೊಂಡಿದೆ. ಅದರಲ್ಲಿ ಎಂತಹ ಇಳಿ ವಯಸ್ಸಿನಲ್ಲೂ 16ರ ಹರೆಯದ ಆಟಗಾರನನ್ನು ನಾಚಿಸುವ ಪ್ರದರ್ಶನ ನೀಡಬಹುದು. ಈತ ಮುಕ್ತಾಯ ಕಂಡ ಓವರ್ ಸಂಖ್ಯೆ 7. ತಂಡದ ಒಟ್ಟು ಮೊತ್ತ 56. 2 ಪ್ರಮುಖ ಹುದ್ದರಿಗಳ ಆಘಾತದಲ್ಲಿ. ಗುಡ್ ಲಕ್ ಬ್ಯಾಟ್ಸ್ಮನ್. 2 6 ಬರ್ಬೇಕು ಇಲ್ಲಿಂದ. ನೋಡ್ದಿರ್ತೀವಿ ನಾವು ಇಲ್ಲಿಂದ. ಆ ನಿಟ್ಟಿನಲ್ಲಿ ರಿಟೈರ್ಡ್ ಹರ್ಟ್ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹೊಸ ಆಟಗಾರ ಮೊಹೀಬ್ ತಂಡದ ಕಪ್ತಾನ, ನಾವಿಕ, ನಾಯಕನ ಪಾತ್ರದಲ್ಲಿ ಅದೇನನ್ನ ಮಾಡ್ತಾರೆ ಅಂತ ಕಾದು ನೋಡಬೇಕು. ತಂಡ ನಿಜವಾಗಿಯೂ ಒಂದು ಸುಭದ್ರ ಸ್ಥಿತಿಯಲ್ಲಿದೆ. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ವಿಶ್ವ ಕಂಡಂತಹ ಇಂದು ನಮ್ಮ ಜೊತೆಯಲ್ಲಿ ದೈಹಿಕವಾಗಿ ಅವರಿಲ್ಲ, ಆದರೆ ಶತಮಾನದ ಎಸೆತ ಅಂತ ಅಂದರೆ ಮೈಕ್ ಗ್ಯಾಟಿಂಗ್, ಇಂಗ್ಲೆಂಡ್ ಆಟಗಾರನನ್ನ ತಮ್ಮ ಒಂದು ಹೇಳಿದ್ದೀನಿ ಈಗಾಗಲೇ 56. ಆ ನಿಟ್ಟಿನಲ್ಲಿ ಇದೀಗ ಶೈನ್ ವಾರ್ನ್ ಅನ್ನುವ ನಾಮವನ್ನು ಕಂಡುಕೊಂಡಂತಹ ಬೌಲರ್ ರಫಿ. ನಾಗರಾಜ್ ಪೈಲಟ್ ಅವರು ಇಲ್ಲಿದ್ರು, ಇಲ್ಲಿ ಸ್ಟೇಜ್ ಹತ್ರ ಬರಬೇಕು. ಪೂಜಾರ್ ಗೌಡ್ರು ಸ್ಟೇಜ್ ಹತ್ರ ಬರ್ರಿ. ಆ ನಿಟ್ಟಿನಲ್ಲಿ ಮತ್ತೆ ಲೀಲಾಜಾಲವಾದ ಮನಮೋಹಕ ಬೌಂಡರಿಯೂ ಸಹ.
ತಂಡದ ಒಟ್ಟು ಮೊತ್ತ 6-0 60ರತ್ತ. ತಂಡದ ಒಟ್ಟು ಮೊತ್ತ ಈಗಾಗಲೇ 60ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಒಂದು ಅತ್ಯುತ್ತಮವಾದ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕಿದೆ ಈ ಒಂದು ಪಂದ್ಯದಲ್ಲಿ ಸುಲ್ತಾನ್ ಲೆಜೆಂಡ್ ತಂಡ. ಮುನ್ನುಗ್ಗಿ ಆಡುವಂತಹ ಪ್ರಯತ್ನದಲ್ಲಿ ತಂಡಕ್ಕೆ ಒಂಟಿ ಓಟ ಲಭಿಸ್ತಾ ಇದೆ. ಆ ನಿಟ್ಟಿನಲ್ಲಿ ವೈಡ್ ಅಂಪೈರ್ ಅವರಿಗೆ ಸತತವಾಗಿ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್. ಆ ನಿಟ್ಟಿನಲ್ಲಿ ತಮ್ಮ ಒಂದು ವಿಶಿಷ್ಟ ವೈಡ್ನ ಸೂಚನೆಯನ್ನು ನೀಡಿದರು. 62 ತಂಡದ ಒಟ್ಟು ಮೊತ್ತ. ಇನ್ನೂ ಸಹ ಅಧಿಕೃತವಾಗಿ 4 ಎಸೆತಗಳು ಅಂತಿಮ ಈ 8ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ನಿಧಾನಗತಿಯಲ್ಲಿ ತೇಲಿಬಿಟ್ರು. ಈ ಭಾಗದಲ್ಲಿ ಶೇನ್ ವಾರ್ನ್ ಎಂಬ ಅನ್ವರ್ಥನಾಮವನ್ನು ಕಂಡುಕೊಂಡಂಥವರು. ಲೆಗ್ ಸ್ಪಿನ್ ಮೋಡಿಗಾರ, ಜಾದುಗಾರ, ಕರ್ರಾಮತ್ತಿನ ಕೈಚಳಕದಲ್ಲಿ. ಆ ನಿಟ್ಟಿನಲ್ಲಿ ಇಬ್ಬರು ನಾಯಕರ ಒಂದು ಕಟಿಬದ್ಧ ಹೋರಾಟದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ ರಫಿ ಅವರು. ನಾಯಕ ವರ್ಸಸ್ ನಾಯಕ, ಚಾಂಪಿಯನ್ ವರ್ಸಸ್ ಚಾಂಪಿಯನ್, ಲೆಜೆಂಡ್ ವರ್ಸಸ್ ಲೆಜೆಂಡ್ ಅನ್ನುವ ನಿಟ್ಟಿನಲ್ಲಿ. ಆ ನಿಟ್ಟಿನಲ್ಲಿ ಮುನ್ನುಗ್ಗಿ ಆಡುವಂತಹ ಪ್ರಯತ್ನವನ್ನು ಕಂಡುಕೊಂಡ್ರು. ಮತ್ತೆ ಒಂದು ಓಟ ಲಭಿಸ್ತಾ ಇದೆ. ಇಲ್ಲ ಕ್ಷಮಿಸಿ, ಯಾವುದೇ ಓಟವಿಲ್ಲ. ಮುಂದಿನ ಪಂದ್ಯಕ್ಕಾಗಿ ರಾಜ್ ಸುವರ್ಣ ಹಾಗೂ ದುರ್ಗಾ ಲೆಜೆಂಡ್ಸ್ 2 ತಂಡಗಳ ನಾಯಕರು ಬನ್ನಿ ಟಾಸ್ಗಾಗಿ. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಟು ಗೋ. ನಿಧಾನಗತಿಯಲ್ಲಿ ಈ ಒಂದು ಹಂತದಲ್ಲಿ ಆಫ್ಸೈಡ್ ದಿಸೆಯಲ್ಲಿ ಡೀಪ್ ಎಕ್ಸ್ಟ್ರಾ ಕವರ್ನಲ್ಲಿ ಒಂಟಿ ಓಟವನ್ನ ಆವಳಿ ಓಟವನ್ನಾಗಿ ಪರಿವರ್ತಿಸಿದ್ರು. ತೃತೀಯ ಓಟದ ಪ್ರಯತ್ನ ರನ್ಔಟ್ ಆಗುವ ಸಾಧ್ಯತೆ. ಹೌದು, 2 ಓಟಗಳು ಪೂರ್ಣಗೊಂಡಿದೆ. 3ನೇ ಓಟದಲ್ಲಿ ರನ್ಔಟ್ ಎಂಬ ತೀರ್ಪು. ಇತ್ತ ತಂಡದ ಒಟ್ಟು ಮೊತ್ತ ಹೇಳ್ತೀರಾ? ನಮ್ಮ ಸ್ಕೋರರ್ ಅವರ ಲೆಕ್ಕ ಪಕ್ಕ 64, ಟಾರ್ಗೆಟ್ ಸಂಖ್ಯೆ 65. ಮುಂದಿನ ಪಂದ್ಯ ರಾಜ್ ಸುವರ್ಣ ದುರ್ಗಾ ಲೆಜೆಂಡ್ ಕ್ಯಾಪ್ಟನ್ಗಳು ಗೋವಿಂದ್ರ ಸರ್ ಟಾಸ್ ಹಾಕಿಸ್ತಾರೆ. ಮೇಲ್ ಬರ್ರಿ, ಇಲ್ಲೇ ಸ್ಟೇಜ್ ಮೇಲೆ ಇಬ್ಬರು ಕ್ಯಾಪ್ಟನ್. ಮುಂದಿನ ಪಂದ್ಯದ ಟಾಸ್ಗಾಗಿ ರಾಜ್ ಸುವರ್ಣ ವರ್ಸಸ್ ದುರ್ಗಾ ಲೆಜೆಂಡ್ಸ್ 2 ತಂಡಗಳು ಟಾಸ್ಗಾಗಿ ಬನ್ನಿ. ಆ ನಿಟ್ಟಿನಲ್ಲಿ ತಂಡದ 64 ಓಟಗಳನ್ನು ಕಲೆ ಆಗಿರ್ತಕ್ಕಂತಹ ಸುಲ್ತಾನ್ ಎದುರಾಳಿ ಪಾಳೆಯ ಫೋರ್ಟ್ ಚೀತಾಸ್ ಲೆಜೆಂಡ್ಸ್ ತಂಡಕ್ಕೆ 65ರ ಒಂದು ಸವಾಲಿನ ಬೆಟ್ಟದಂತಹ ಮೊತ್ತವನ್ನ ಕಲೆ ಹಾಕಬೇಕಾದಂತಹ ಗುರುತರ ಜವಾಬ್ದಾರಿಗೆ ಕಂಡುಕೊಳ್ತಾ ಇದೆ ಒಂದು ಪಂದ್ಯಾವಳಿ. ಬಿಗ್ ಹೋರಾಟದ ಪಂದ್ಯವಾಗುವುದರಲ್ಲಿ ಸಂಶಯವಿಲ್ಲ. 2 ಬಲಿಷ್ಠ ಬಲಾಢ್ಯ ತಂಡಗಳು ಅತ್ಯುತ್ತಮ ಒಂದು ಬಿಗ್ ಹೋರಾಟದ ಪಂದ್ಯದಲ್ಲಿ. ಇತ್ತ ದಿನದ ವಿದ್ಯಮಾನದಲ್ಲಿ ಮತ್ತೆ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಮುಂದಿನ ಹಂತಕ್ಕಾಗಿ ಕರ್ನಾಟಕದ ಮತ್ತೊಂದು ಪ್ರವಾಸಿಗರ ಸ್ವರ್ಗಭೂಮಿ, ಕಾಫಿಯ ಕಣಿವೆ, ಚಿಕ್ಕಮಗಳೂರು ಜಿಲ್ಲೆಯ ಮತ್ತೊಂದು ಧ್ವನಿ ಪ್ರಮೋದ್ ಆಲ್ ದ ವೇ ಫ್ರಮ್ ಚಿಕ್ಕಮಗಳೂರು ಇದೀಗ ನಿಮ್ಮ ಮುಂದೆ ರಸವತ್ತಾಗಿ ಈ ಒಂದು ವೀಕ್ಷಕ ವಿವರಣೆಯನ್ನು ಉಣಬಡಿಸಲಿಕ್ಕೆ. ಸುಲ್ತಾನ್ ತಂಡ ಫೀಲ್ಡಿಂಗ್ ಹೋಗ್ಬೇಕು.
ಆ ನಿಟ್ಟಿನಲ್ಲಿ CLCPL 2025ನ ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅಂತ ಬರಬೇಕಾದ್ರೆ ಸಾಕಷ್ಟು ಅವಿರತ ಹೋರಾಟದ ಪ್ರತಿಫಲವಾಗಿ ಈ ಒಂದು ಸಮಾನ ಮನಸ್ಕರ ಸಾಕಷ್ಟು ಈ ಭಾಗದ ಲೆಜೆಂಡ್ಸ್ ಕ್ರಿಕೆಟ್ಗಳ ಆಟಗಾರರ ಒಂದು ಸಮ್ಮಿಲನದ ಸಂಯುಕ್ತ ಆಶ್ರಯದಲ್ಲಿ ಹಂಬಲದ ಬೆಂಬಲದಲ್ಲಿ ಈ ಒಂದು CLCPL ಚಿತ್ರದುರ್ಗ ಲೆಜೆಂಡ್ಸ್ ಪ್ರೀಮಿಯರ್ ಲೀಗ್ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸ್ತಾ ಇದ್ದಾರೆ. ಇದರ ಅಧ್ಯಕ್ಷರಾಗಿ ಮೊದಲನೇದಾಗಿ ಶ್ರೀಯುತ ಸೈಯದ್ ಅನೀಸ್, ಕಾರ್ಯದರ್ಶಿಗಳಾಗಿ ಶ್ರೀಯುತ ನಾಗರಾಜ್ CB, ಕೋಶಾಧ್ಯಕ್ಷರಾಗಿ H ಗೌಡ ಪೂಜಾರ, ಅದೇ ರೀತಿಯಲ್ಲಿ ನಿರ್ದೇಶಕರಾಗಿ ನಾಗೇಂದ್ರ ಬಾಬು, ರಾಜೀವ್, ನಟರಾಜ್, ಸೈಯದ್ ಇಸ್ಮಾಯಿಲ್, ಮೊಹೀಬ್, ಫಾರೂಕ್ ಅಹಮದ್, ಚಿಟ್ಟು ಟಾಯ್ಸ್ ಅಂಡ್ ಸ್ಪೋರ್ಟ್ಸ್ನ ಮಾಲಕರು, ಮ್ಯಾನೇಜಿಂಗ್ ಡೈರೆಕ್ಟರ್ ನವೀನ್, ಸಾದಿಕ್ ಪಾಷಾ, ನಾಗರಾಜ್ ಪೈಲಟ್ ಹಾಗೆ ರಫೀಕ್ ಅಹಮದ್ ಶೂ ಗ್ಯಾಲರಿ ಇದರ ಮಾಲಕರು. ಇವರೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಪಂದ್ಯಾವಳಿಯ ಪರವಾಗಿ CLCPLನ ಪರವಾಗಿ ತಮಗಿದು ಆದರದ ಅಭಿಮಾನದ ಅಭಿನಂದನೆಗಳನ್ನು ಸಮರ್ಪಿಸಿದ ಪಂದ್ಯಾವಳಿಯನ್ನು ಮುಂದುವರಿಸಿ ಈತ ಮುಂದಿನ ಹಂತಕ್ಕಾಗಿ ಪ್ರಮೋದ್ ಫ್ರಮ್ ಚಿಕ್ಕಮಗಳೂರು. ರುಮಾನ್ ವೇದಿಕೆ ಮೇಲೆ ಬರಪ್ಪ. ಅಲ್ಲಿ ಹಲೋ ಬ್ಯಾಟ್ಸ್ಮನ್ಗಳು ರಂಗಪ್ರವೇಶನ ಕಾಣಬೇಕು. ತೀರ್ಪುಗಾರರಲ್ಲಿ ಮನವಿ, ಸಮಯವನ್ನು ವಿಳಂಬ ಮಾಡಲಿಕ್ಕೆ ಬಿಡಬೇಡಿ ದಯಮಾಡಿ. ನೋಡಿ ಬ್ಯಾಟ್ಸ್ಮನ್ಸ್, ಆರಂಭಿಕ ಹಂತದಲ್ಲಿ ಕ್ಷೇತ್ರರಕ್ಷಣೆ ಮಾಡಿರ್ತಕ್ಕಂಥ ತಂಡ ಈಗ ದಾಂಡಿಗತನಕ್ಕೆ ಬನ್ನಿ. ದಾಂಡಿಗತನವನ್ನು ಮಾಡಿರ್ತಕ್ಕಂಥ ತಂಡ ಕ್ಷೇತ್ರರಕ್ಷಣೆ ಜಮಾವಣೆಯನ್ನು ಕಾಣಬೇಕೆನ್ನುವುದಾಗಿ ಸೂಚನೆ ನೀಡಿಕೊಡ್ತಾ ಇದ್ದೇವೆ. ಚಿತ್ರದುರ್ಗದ ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಆವೃತ್ತಿ 2 ಬಹಳಷ್ಟು ಯಶಸ್ವಿಯ ರೂಪದಲ್ಲಿ ಸಾಗ್ತಾ ಇದೆ. ಬಹಳಷ್ಟು ರಾಜ್ಯದ ಒಂದು ಶ್ರೇಷ್ಠ ಆಟಗಾರ ತನ್ನ ಪಾದಾರ್ಪಣೆಯನ್ನು ಇಟ್ಟಿರ್ತಕ್ಕಂಥ ಒಂದು ಅಂಕಣ ಕೂಡ ಇದು. ಇವಾಗ ಲೆಜೆಂಡ್ಸ್ಗಳು ತನ್ನ ಪಾದಾರ್ಪಣೆ ಇಟ್ಟುಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ನೋಡಿ, ಪದೇ ಪದೇ ಹೇಳಲಿಕ್ಕಿಲ್ಲ, ಸತತವಾಗಿ ಅಲ್ಲಿ ನೋಡಿ ಬ್ಯಾಟ್ಸ್ಮನ್ಸ್ ಆರಂಭಿಕ ಹಂತದಲ್ಲಿ 65ರ ಒಂದು ಟಾರ್ಗೆಟ್ ಅನ್ನು ಪ್ರೇರಿಸಬೇಕಾಗಿರ್ತಕ್ಕಂಥ ಆರಂಭಿಕ ಜೋಡಿಗಳು ಅದ್ಯಾವ ರೀತಿಯಾಗಿ ಈಗ ರಂಗಪ್ರವೇಶನ ಕಾಣ್ತಾರೆ ನೋಡಬೇಕಷ್ಟೇ. ನೋಡಿ, ಗಮನ ತೆಗೆದುಕೊಳ್ಳಿ. ಹೋಂಡಾ ಗಾಡಿಯ ಕೀ ಸಿಕ್ಕಿದೆ. ಯಾರಾದರೂ ಗಾಡಿಯ ಕೀ ಕಳೆದೋಗಿದ್ರೆ ಇಲ್ಲಿ ಮುಖ್ಯ ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಸ್ವೀಕರಿಸಿಕೊಂಡೋಗಿ. ನೋಡಿ, ಇಲ್ಲಿ ನಮ್ಮ ಸ್ಕೋರರ್ ಬಳಿ ಇದೆ. ಸ್ಕೋರರ್ ಜಲೀಲ್ ಇವರ ಹಸ್ತಕ್ಕೆ ನಾವು ಒಪ್ಪಿಸ್ತಾ ಇದ್ದೇವೆ. ನೋಡಿ, ಕೊಟ್ಟಿರುವವರು ನಿಮ್ಮ ತಂಡದವರೇ. ಪಂದ್ಯಾಟ ಮುಂದುವರಿಸಿ 65ರ ಒಂದು ಟಾರ್ಗೆಟ್ ಅನ್ನು ಪ್ರೇರಿಸಬೇಕಾಗಿರ್ತಕ್ಕಂಥ ತಂಡದ ಆಟಗಾರರು ಆರಂಭಿಕ ಜೋಡಿಗಳು ಈಗಾಗಲೇ ರಂಗಪ್ರವೇಶವನ್ನು ಕಾಣಿದ್ದಾರೆ. ವಸೀಂ ಮತ್ತು ದುರ್ಗಾ ಲೆಜೆಂಡ್ಸ್ ಮತ್ತು ದುರ್ಗಾ ಲೆಜೆಂಡ್ಸ್ ತಂಡದ ನಾಯಕರು ವೇದಿಕೆ ಮುಂಭಾಗ ಬರಬೇಕು. ಸುವರ್ಣ ರಾಜ್ ತಂಡದ ನಾಯಕರು ಕಾಲಾವಕಾಶ ತುಂಬಾ ಕಮ್ಮಿ ಇದೆ, ದಯವಿಟ್ಟು ವೇದಿಕೆ ಮುಂಭಾಗ ಬರಬೇಕು. ಧನ್ಯವಾದಗಳು. ಮೊದಲ ಚೆಂಡು ಓಟಗಳಿಗೆ ಅವಕಾಶಗಳು ನೀಡಿಕೊಡುತ್ತಾ ಇಲ್ಲ.
ತೀರಾ ಮುಂದಕ್ಕೆ ಎಸೆಯುವಂತ ಒಂದು ಲೆಕ್ಕಾಚಾರಗಳ ಮುನ್ನಕ್ಕೆ ಕಾಣ್ತಾ ಇದೆ. ಒಟ್ಟುಗಳಿಗೆ ಅವಕಾಶಗಳು ನೀಡಿಕೊಡುತ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯೂ ಕೂಡ ಪವರ್ ಪ್ಲೇಸ್ ಆಗ್ತಾ ಇದೆ. ಎಸೆತಗಾರ ಗುಟ್ ರಕ್ಷಕ ಕ್ಷೇತ್ರರಕ್ಷಕರು ಸೇರಿಕೊಂಡು 9 ಮಂದಿ ಅಂಕಣ ಒಳಭಾಗದಲ್ಲಿ ಪವರ್ ಪ್ಲೇ ಒಳಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಲಿಕ್ಕಿದ್ದಾರೆ. ಎಸೆಗಾರಿಕೆ ಭಾಗದಲ್ಲಿ ಮನ್ಸೂರ್ ಎಸಗಲ್ಲ ಹೆಸರು ಚೆಂಡು ಹೈಲೈಟೆಡ್ ಆಗ್ತಾ ಇದೆ. ಪುಟಿತವನು ಕಾಣ್ತಾ ಇದೆ. ಒಂದೋಟ ಒಂಟಿ ಓಟಗಳಿಗೆ ಮಾತ್ರ ತೃಪ್ತಿಕರವಾಗ್ತಾ ಇದ್ದಾರೆ. ಬಿರುಸಿನ ಹೊಡೆತಗಳ ಲಾಭಗಳು ಬಂದರೂ ಕೂಡ ಗಾಳಿಯ ವಿರುದ್ಧ ದಿಕ್ಕಿಗೆ ಚೆಂಡನ್ನು ತೂರಿಬಿಟ್ರು ಓಟಗಳಿಗೆ ಅವಕಾಶಗಳು ಒಂಟಿ ರೂಪದಲ್ಲಿ ಮಾತ್ರ ಇವಾಗ ನಾಟ್ಔಟ್ ಎನ್ನುವುದಾಗಿ ಬರ್ತಾ ಇದೆ. ನಾಲ್ಕನೇ ಬಾರಿ ಸಗಲ ಎಸೆದ ಚೆಂಡು ಅಂತಿಮ ಹಂತದಲ್ಲಿ ನಂಬಲು ಅಸಾಧ್ಯದ ಒನ್ ಹ್ಯಾಂಡ್ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಅದು ಯಾವ ರೀತಿಯಾಗಿ ಡಿಸಿಷನ್ ಬರ್ತದೆ ನೋಡ್ಬೇಕಷ್ಟೇ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಉದ್ದರಿಯ ಆಘಾತವೂ ಕೂಡ ಆರಂಭಿಕ ಹಂತದಲ್ಲಿ ಬ್ರೇಕ್ ಥ್ರೂ ಪವರ್ ಪ್ಲೇ ವಿಭಾಗದಲ್ಲಿ ದಾಂಡುಗಾರರನ್ನು ನೆಲಕ್ಕುಳಿಸುವ ಒಂದು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಎಸೆತಗಾರ ಮನ್ಸೂರ್ ಮಾಡಿರ್ತಕ್ಕಂಥ ಒಂದು ಪ್ರಯತ್ನದ ಪ್ರತಿಫಲಗಳು ಇಲ್ಲಿ ಉದ್ದರಿ ಆಘಾತವಾಗಿ ತನ್ನ ತಂಡಕ್ಕೆ ಆರಂಭಿಕ ಹಂತದಲ್ಲಿ ಅಡಿಪಾಯವನ್ನು ಹಾಕಿಕೊಡ್ತಾ ಇರ್ತಕ್ಕಂಥ ಆಟಗಾರ ಕೂಡ ದಯಮಾಡಿ ಪಂದ್ಯಾಟ ಮುಂದುವರಿಸಿ. ತೀರಪೂರ್ಣಾಂತರವಾಗಿ ಬೀಳುತ್ತಾ ಇದೆ. ಕ್ಯಾಚ್ ಪಡೆಯಬೇಕಾಗಿರುವ ಅವಕಾಶಗಳು ಪ್ರಯತ್ನವನ್ನು ಪಟ್ಟರು. ಪ್ರಯತ್ನಗಳ ನಡುವೆ ಇವಾಗ ಚೆಂಡು ಹುರುಳಿ ಹೋಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಮಾಡುವ ಒಂದು ಲೆಕ್ಕಾಚಾರ ತಪ್ಪಿದ್ರೂ ಕೂಡ ಒಂಟಿ ಒಟ್ಟುಗಳಿಗೆ ಮಾತ್ರ ಅವಕಾಶವನ್ನು ನೀಡಿಕೊಡ್ತಾ ಇದ್ದಾರೆ. ಒಂದೊಡೆದ ಸೇರ್ಪಡೆ ಮುಖಾಂತರವಾಗಿ ಅಂತಿಮ ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಮನ್ಸೂರ್ ಕೊನೆಯ ಚೆಂಡಿಗಾಗಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳ ಮುಖಾಂತರವಾಗಿ ಚೆಂಡು ಲಫ್ಟಿ ಆಟಗಾರ ಆಯ್ತ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಆಕರ್ಷಕವಾದ ಬೌಂಡ್ರಿ. ಮೊದಲ ಓವರ್ ನಿಧಾನಗತಿಯಲ್ಲಿ ಮೊದಲ ಚೆಂಡು ಡಾಟ್ ಬಾಲ್. ಅದಾದ ಬಳಿಕ ಸತತ 1 ಓಟಗಳು ಉದ್ದರಿ ಆಘಾತಗಳ ಜೊತೆಗೆ 5ನೇ ಚೆಂಡು ಮತ್ತೆ 1 ಓಟದ ಪೂರೈಕೆ ಬಂದರೂ ಕೂಡ ಅಂತಿಮ ಚೆಂಡಿನಲ್ಲಿ ರನ್ ಧಾರಣೆ ಕಾಣದಿರ್ತಕ್ಕಂಥ ತಂಡಕ್ಕೆ ತಾವು ಇರುವಿಕೆಯನ್ನು ತೋರ್ಪಡಿಸುವ ಒಂದು ಲೆಕ್ಕಾಚಾರಕ್ಕೆ ಬಂದಾಗ 4 ಓಟವನ್ನು ದಾಖಲಿಸಿಕೊಂಡು ಬೇರೂರಿಕೊಳ್ಳುತ್ತಾ ಇದ್ದಾರೆ. ಮತ್ತೆ ದಾಂಡು ಘರ್ಷಣೆಗೆ ಒಳಗಾಗ್ತಾ ಇದೆ. ಮೊದಲ 6 ಚೆಂಡಿನ ಮುಕ್ತಾಯದ ಬಳಿಕ 6ಕ್ಕೆ 1 6 ಲಾಸ್ ಆಫ್ 1 ವಿಕೆಟ್ಸ್ 65ರ ಒಂದು ಟಾರ್ಗೆಟ್ ಅನ್ನು ಪ್ರೇರಿಸಬೇಕಾಗ್ತದೆ. ರಾಜ್ ಸುವರ್ಣ ಮತ್ತು ದುರ್ಗಾ ಲೆಜೆಂಡ್ಸ್ 2 ತರದ ನಾಯಕರು ಟಾಸ್ ಫ್ಲಿಪ್ಪಿಂಗ್ ಅದೃಷ್ಟದ ನಾಣ್ಯಚಿಮಿಕೆಗಾಗಿ ಬನ್ನಿ. ಇದು ಲಾಸ್ಟ್ ಕಾಲ್ ಫಾರ್ ಯು. ನೋಡಿ, ಪದೇ ಪದೇ ನಾವು ಕರೆ ಹೇಳುವುದಕ್ಕಿಂತ ಮುಂಚೆ ಸತತವಾಗಿ ನಿಮಗೆ ತಿಳಿದಿರುವ ವಿಷಯಕ್ಕಿಂತ ಕಡಿಮೆ ತಿಳುವಳಿಕೆ ಇರುವವರು ಹೇಳುವುದಕ್ಕಿಂತ ಮುಂಚಿತವಾಗಿ ಅನುಭವದ ಲೆಜೆಂಡ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದೀರಿ. ಸಮಯದ ವಿಳಂಬ ಅಥವಾ ನಾವು ಕರೆದ ತಕ್ಷಣ ಬರುವುದು
ಬಹಳಷ್ಟು ಅಮೂಲ್ಯವಾಗಿರ್ತದೆ. ಹೇಳಿಸಿಕೊಳ್ಳುವುದು ಅಷ್ಟೇನು ಚಂದ ಅಲ್ಲ. ಮೊದಲಾಗಿ ತಿಳಿಸ್ತಾ ಇದ್ದೇವೆ, ಅದು ಎರಡನೇ ಓವರ್ನ ಮೊದಲ ಚೆಂಡಿಗಾಗಿ ಮತ್ತೆ ಪವರ್ ಪ್ಲೇ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸುಲ್ತಾನ್ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ದಾಂಡುಗಾರಿಕೆ ವಿಭಾಗದಲ್ಲಿ ಉತ್ತಮ ರೀತಿಯ ದಾಂಡುಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಓರ್ವ ಆಟಗಾರ ಕೂಡ. ಸ್ಲೋವಾ ಡೆಲಿವರಿ ತರ್ಮಲಕವಾಗಿ ಚೆಂಡು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ. ಒಂದರ ಬದಲಿ 2 ಓಟಗಳ ಪೂರೈಕೆಯೂ ಕೂಡ 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ದುರ್ಗನ್ಸ್ ಲೆಜೆಂಡ್ಸ್ ಮತ್ತು ರಾಜ್ ಸುವರ್ಣ. ಚೆಂಡು ಹೊಳತಿರುವುದು ಕಾಣ್ತಾ ಇದೆ. ಚೆಂಡನ್ನು ತಿರುಗಿಸ್ತಾ ಇದ್ದಾನೆ. ಚೆಂಡು ತಿರುವನ್ನು ಕಾಣ್ತಾ ಇದೆ. ಓಟ್ಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನೇರವಾಗಿ ದೇಹಕ್ಕೆ ಬಡಿತಾ ಇದೆ. ಮತ್ತೆ ತಿರುಗಿಸುವಂತ ಒಂದು ಲೆಕ್ಕಾಚಾರ ಪೂರ್ಣಾಂತರವಾಗಿ ಬೀಳುತ್ತಾ ಇದೆ. 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಒಂದು ಓಟದ ಸೇರ್ಪಡೆಯೂ ಕೂಡ 1 ಓಟಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇದೆ. ಗಾಳಿ ಇರುವ ದಿಕ್ಕನ್ನು ಗುರುತಿಸಿರ್ತಕ್ಕಂಥ ಆಟಗಾರ ಸತತ ವಾಸಿ ತಾನೇ ಸ್ಟ್ರೈಕ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ತನ್ನ ಆತ್ಮವಿಶ್ವಾಸ ಅದ್ಯಾವ ಮಟ್ಟಿಗೆ ತನ್ನ ದಾಂಡಿನ ಮುಖಾಂತರವಾಗಿ ತೋರ್ಪಡೆಗೆ ಕಾಣ್ತದೆ ನೋಡಬೇಕಷ್ಟೇ. ಈತ ಮತ್ತೆ ದಾದು ಎಸ್ಸಿಗಾರಿಕೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಊಟಗಳಿಗೆ ಅವಕಾಶಗಳು ನೀಡಿಕೊಳ್ಳುತ್ತಾ ಇಲ್ಲ. ಡಾಟ್ ಬಾಲ್. ಈ ನಡುವೆ ಸಾಕಂತ ಎಸೆತ ಸಂಪೂರ್ಣ ಹಿಡಿತವನ್ನು ಕಾಣ್ತಾ ಇದೆ. ತನ್ನ ಎಸೆತಗಾರಿಕೆ ಮುಖಾಂತರವಾಗಿ ಹಿಡಿತದಲ್ಲಿ ಇಟ್ಟುಕೊಡ್ತಾ ಇರ್ತಕ್ಕಂಥ ದಾದು ಅಂತಿಮ ಚೆಂಡು. ಈ ನಡುವೆ ಅತಿಕ್ರಮಣ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಎನ್ನುವುದಾಗಿ ಸೂಚನೆ ಬರ್ತಾ ಇದೆ. ಅಕ್ರಮ ಎಸೆತಗಳಿಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಉಚಿತ ಹುಡುಗರ ರೂಪದ ಓಟಗಳು. ಸ್ವಿಚ್ ಹಿಟ್ ದಾಖಲಿಸಿಕೊಳ್ಳುವಂತ ಒಂದು ಪ್ರಯತ್ನ. ವಿಶಿಷ್ಟ ಶೈಲಿಯ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಓಟಗಳಿಗೆ ಸಂಪೂರ್ಣವಾಗಿ ಹಿಡಿತವನ್ನು ಕಾಣ್ತಾ ಇದೆ. ಕುಂಠಿತ ಓಟಗಳು ಬರ್ತಾ ಇದೆ. 12 ಚೆಂಡಿನ ಮುಕ್ತಾಯದ ಬಳಿಕ 10 ಓಟವನ್ನು 10 ತಂಡದ ಒಟ್ಟಾರೆ ಮೊತ್ತ 10. ಇವಾಗ ಪವರ್ ಪ್ಲೇ ಮುಕ್ತ. ಕ್ಷೇತ್ರ ಕ್ಷಣ ಜಾರಿಯಲ್ಲಿರ್ತದೆ. ಪಂದ್ಯಾಟದ ಮುಖ್ಯ ರೂವಾರಿಗಳು CLC PL ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 2ನೇ ಆವೃತ್ತಿಯ ಪ್ರಾಮುಖ್ಯತೆ ಒಂದು ಅಧ್ಯಕ್ಷತೆಯನ್ನು ವಹಿಸ್ತಾ ಇರ್ತಕ್ಕಂಥ ಸಯ್ಯದ್ ಅನೀಸ್, ಜೊತೆಗೆ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ನಾಗರಾಜ್ CB, ಕೋ ಕಾರ್ಯದರ್ಶಿ ಆಗಿರ್ತಕ್ಕಂಥ H ಗೌಡ ಪೂಜಾರ, ನಿರ್ದೇಶಕರು ನಾಗೇಂದ್ರ ಬಾಬು, ರಾಜೀವ್, ನಟರಾಜ್, ಸಯ್ಯದ್, ಇಸ್ಮಾಯಿಲ್, ಮುಹೀಬ್, ಫಾರೂಕ್ ಅಹಮದ್, ನವೀನ್, ಸಾದಿಕ್ ಪಾಷಾ, ನಾಗರಾಜ್, ಪೈಲಟ್, ರಫೀಕ್ ಅಹಮದ್ ಇವರೆಲ್ಲರ ಒಂದು ಸಂಯುಕ್ತಾಶದಲ್ಲಿ ಬಹಳಷ್ಟು ವ್ಯವಸ್ಥಿತ ಪಂದ್ಯಾಟಗಳು ಮುಂಜಾನೆಯ 8ನೇ ತಾಸಿಗೆ ಅಮೃತಾಸ್ತ್ರದ ಮುಖಾಂತರವಾಗಿ ದೀಪೋತ್ಸವನ ಕಂಡು ಇವಾಗ 3ನೇ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತದೆ ನೋಡಿ. ಪಂದ್ಯಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೋರ್ವ ಲೆಜೆಂಡ್ಸ್ ಆಟಗಾರರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಬಯಸ್ತಾ ಇದ್ದೇವೆ, ಜೊತೆಗೆ ಅಭಿನಂದಿಸಿಕೊಳ್ತಾ ಇದ್ದೇವೆ. ಈತ 3ನೇ ಓವರ್ಗಾಗಿ ಕ್ಷೇತ್ರಕ್ಷಣ ಜಮಾವಣೆ ಆಗ್ತಾ ಇದೆ. ಪ್ರತಿಯೊಂದು ಕ್ಷೇತ್ರಕ್ಷಣ ನಾಯಕನು ಮಾಡಿರ್ತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ನಾಯಕರು ಮಾಡುವ ಒಂದು ಪ್ರಯತ್ನವೇ ಸತತ ಆಟಗಾರರನ್ನು ನಿಲ್ಲಿಸುವ ಒಂದು ತಡೆಗೋಡೆಯಾಗಿ ನಿಲ್ಲಿಸುವ ಒಂದು ಪ್ರಯತ್ನ ಮಾಡ್ತಾರೆ. ಆ ತಡೆಗೋಡೆಗಳನ್ನು ಮೀರಿಕೊಂಡು ಪಂದ್ಯಾಟವನ್ನು ಆಡುವ ಒಂದು ಪ್ರಯತ್ನ ದಾಂಡುಗಾರರು ಈಗ ಮಾಡಬೇಕಾಗ್ತದೆ.
ಜಬರ್ದಸ್ತ್ ಗಾರಿಕವಾಗದಲ್ಲಿ ಎಸೆದ ಚೆಂಡು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತದ ಚೆಂಡು ಫೈನಲ್ ಲೆಗ್ ಸೀಮಾರಕ್ಕೆ ಅವ್ರ ಭಾಗವನ್ನು ಕ್ರಮಿಸ್ತಾ ಇದೆ. ಬೆಗ್ 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 ಸಿಕ್ಸ್ ಆರೋಟದ ಸೇರ್ಪಡೆ. ಮುಂಜಾನೆಯಿಂದ ಹಿಡಿದು ಕೂಡ ಇದು ಮೊದಲ ಸಿಕ್ಸರ್. ಸತತ ಆಟಗಾರರನ್ನು ಪ್ರೋತ್ಸಾಹಿಸುವಂತ ಒಂದು ಕೆಲಸ ಕಾರ್ಯದಲ್ಲಿದ್ದಾರೆ. ಈ ನಡುವೆ ಬಹಳಷ್ಟು ಜಾಣ್ಮೆತ ಆಟ. ಸತತವಾಗಿ ಪ್ರತಿ ಒಂದು ಚೆಂಡಿಗೂ ಲೆಕ್ಕಾಚಾರ ಹಾಕಿಕೊಂಡು ಕ್ಯಾಲ್ಕುಲೇಟ್ ಮೈಂಡ್ ಗೇಮ್ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಪ್ರತಿಯೊಂದು ಚೆಂಡಿನ ಲೆಕ್ಕಾಚಾರ ಅರಿತು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಎರಡು ತಂಡವಾಗಿದ್ರು ಕೂಡ ಒಂದೆಡೆ ಪ್ರೇರಿಸ್ತಾ ಇದ್ದಾರೆ, ಒಂದೆಡೆ ಪ್ರೇರಿಸುವ ಆಟಗಾರರನ್ನು ಹಿಡಿಯುವ ಲೆಕ್ಕಾಚಾರ. ಈ ನಡುವೆ ಎಸೆದ ಕ್ಲೀನ್ ಬೌಲ್ಡ್. ಉದ್ದರಿ ಆಘಾತ, ಉದ್ದರಿ ಒಪ್ಪಿಸ್ತಾ ಇದ್ದಾರೆ. ಉದ್ದರಿ ಆಘಾತಕ್ಕೆ ವಾಸಿಂ ಉದ್ದರಿ ಒಪ್ಪಿಸ್ತಾ ಇದ್ದಾರೆ. ಸತತ 5 ರಿಂದ 6 ಓಟವನ್ನು ತನ್ನ ತಂಡಕ್ಕಾಗಿ ಕೂಡಿ ಹಾಕಿ ಉದ್ದರಿ ಒಪ್ಪಿಸ್ತಾ ಇದ್ದಾರೆ. 2ನೇ ಅಂತ್ಯ ರೂಪದಲ್ಲಿ ಅಂಕಣಕ್ಕೆ ಜವಾನನ್ನು ಕಾಣ್ತಾ ಇದ್ದಾರೆ. ಗಫಾರ್, ದುರ್ಗಾ ಲೆಜೆಂಡ್ಸ್ ಮತ್ತು ರಾಜ್ ಸುವರ್ಣ ಎರಡು ತಂಡದ ನಾಯಕರಿಗೆ ಇದು ಕೊನೆಯ ಕರೆ. ದಯಮಾಡಿ ಮುಖ್ಯ ವೇದಿಕೆ ಮೇಲ್ಭಾಗಕ್ಕೆ ಬಂದು ಟಾಸ್ ಫ್ಲಿಪ್ಪಿಂಗ್ ಅನ್ನು ಮಾಡಿಕೊಂಡು ಹೋಗಿ ಎನ್ನುವುದಾಗಿ ಮನವಿ ಕೋರ್ಕೊಳ್ತಾ ಇದ್ದೇವೆ. ಗಫಾರ್ ಹೊಸ ಆಟಗಾರರು. ಪಂದ್ಯಾಟವನ್ನಾಡಿ ಫೋರ್ಟ್ ಚೀತಾಸ್ ಮತ್ತು ಸುಲ್ತಾನ್ ಲೆಜೆಂಡ್ಸ್ ಪಂದ್ಯಾಟವನ್ನ ಆಡ್ತಾ ಇದೆ. ನಡುವೆ ಸಾಗಲ್ಲ ಎಸೆದ ಚೆಂಡು ತೀರಾ ಯಾರ್ಕರ್ ಲೈನ್ ಡೆಲಿವರಿ. ಚೆಂಡುಗಳು ಬಹಳಷ್ಟು ವೇರಿಯೇಷನ್ ಅನ್ನು ಕಾಣ್ತಾ ಇದೆ. ಕೆಲವೊಮ್ಮೆ ನೆಗೆತವನ್ನು ಕಾಣ್ತಾ ಇದೆ, ಕೆಲವೊಮ್ಮೆ ಸ್ಲೋವರ್ ಡೆಲಿವರಿ, ಕೆಲವೊಮ್ಮೆ ವೇಗವನ್ನು ನೀಡಿಕೊಡ್ತಾ ಇದ್ದಾರೆ, ಕೆಲವೊಂದು ಏರ್ಕರ್ ಮಾದರಿಯ ಚೆಂಡು, ಕೆಲವೊಮ್ಮೆ ಬ್ಲಾಕ್ ಬಾಲ್ ಚೆಂಡುಗಳು. ಈ ರೀತಿಯ ಚೆಂಡುಗಳು ಎಸೆತಗಾರರಿಗೆ ಬಹಳಷ್ಟು ಹೊಡೆತದ ಚೆಂಡು ಮಿಡ್ ವಿಕೆಟ್ ಸೀಮಾರಕ್ಕೆ ಅವ್ರ ಭಾಗವನ್ನು ಕ್ರಮಿಸ್ತಾ ಇದೆ. 1 ಬೌನ್ಸ್. ಬೌಂಡ್ರಿಯ ಲೆಕ್ಕಾಚಾರಗಳು ಈ ಹಂತದಲ್ಲಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ, ಆಕರ್ಷಕವಾದ ಬೌಂಡ್ರಿ. ಸತತವಾಗಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದ್ರು. ಪ್ರಥಮ ಚೆಂಡನ್ನು ಗುರುತಿಸಿರ್ತಕ್ಕಂಥ ಆಟಗಾರ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳಿಗೆ ಮತ್ತೆ ಅವಕಾಶವನ್ನು ಗಫಾರ್ ಮಾಡಿಕೊಡ್ತಾ ಇದ್ದಾರೆ. ಬಹಳಷ್ಟು ಜಾಣ್ಮೆತ ಆಟ. ಊಟಗಳಿಗೆ ಮತ್ತೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಎಸೆತಗಾರ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದ್ದೇವೆ. 3 ಓವರ್ ಮುಕ್ತಾಯದ ಬಳಿಕ 21ಕ್ಕೆ ತಲುಪ್ತಾ ಇದೆ. ಆರಂಭಿಕ ಹಂತದಲ್ಲಿ 65ರ ಒಂದು ಟಾರ್ಗೆಟ್ ಅನ್ನು ಪ್ರೇರಿಸಬೇಕಾಗ್ತದೆ. ತಂಡದ ಒಟ್ಟಾರೆ ಮೊತ್ತ ನೋಡಿ ಈಗಾಗಲೇ ತಿಳಿಸ್ತಾ ಇದ್ದಾವೆ 21.
30 ಎಸೆದ ಜಯಕ್ಕಾಗಿ 44ರ ಒಂದು ಓಟವನ್ನು ದಾಖಲಿಸಿಕೊಳ್ಳಬೇಕಾಗ್ತದೆ. ಇನ್ನೂ ಕೂಡ 30 ಚೆಂಡು 44 ಓಟವನ್ನು ದಾಖಲಿಸಿಕೊಳ್ಳಬೇಕಾಗ್ತದೆ. ಬಿಸಿಲಿನ ತಾಪಮಾನಗಳು ಹೆಚ್ಚಾಗ್ತಾ ಇದೆ, ನಿಮ್ಮ ಮೇಲೆ ನಿಮಗೆ ಒತ್ತಡ ಹೆಚ್ಚಾಗ್ತದೆ ನೋಡಿ. ಸರಳವಾಗಿ ಬೆಳಗ್ಗಿನ 8ರಿಂದ 9 ತಾಸಿನವರೆಗೂ ಕೂಡ ಆಡುವ ಪಂದ್ಯಾಟಗಳು ಬಹಳಷ್ಟು ಸುಲಭ ಕಂಡರೂ ಕೂಡ 9ರ ಬಳಿಕ ಆಡುವ ಪಂದ್ಯಾಟಗಳು 9ರಿಂದ 4 ಅಥವಾ 4:30ರವರೆಗೆ ಆಡುವ ಪಂದ್ಯಾಟಗಳಿಗೆ ಬಹಳಷ್ಟು ಕಷ್ಟಕರ. ಸೂರ್ಯನ ತಾಪಮಾನಗಳು ತಮ್ಮ ದೇಹ ಮೇಲೆ ಬಿದ್ದಾಗ ಆಯಾಸ ಎನ್ನುವುದು ಮನುಷ್ಯನಿಗೆ ಸಹಜ. ಆ ಆಯಾಸವಾದಾಗ ಪಂದ್ಯಾಟಗಳ ಚಿತ್ರಣಗಳೇ ಬದಲಾಗ್ಬೋದು. ಅದಕ್ಕಾಗಿ ನಾವು ಪದೇ ಪದೇ ಹೇಳುವುದು, ಸಮಯ ವಿಳಂಬ ಮಾಡದೆ ಪಂದ್ಯಾಟವನ್ನು ಆಡಿ ಎನ್ನುವುದಕ್ಕಾಗಿ. ಆಯ್ತಾ? ಮನ್ಸೂರ್ ಆರಂಭಿಕ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಭಾಗವನ್ನು ಕಂಡಿರ್ತಕ್ಕಂಥ ಆಟಗಾರ ಕೂಡ. ಕ್ಷೇತ್ರ ರಕ್ಷಣೆ ಬದಲಾಗ್ತಾ ಇದೆ. ಪಂದ್ಯಾಟ ಮುಂದುವರಿಸಿ ನೋಡಿ ಮನ್ಸೂರ್ ಅವರೇ. ಮನ್ಸೂರ್ ಸಾಕಂತ ಎಸೆದ ಚೆಂಡು ಒಂದು ಓಟಗಳ ಸೇರ್ಪಡೆ ಕೂಡ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟದ ಸೇರ್ಪಡೆಯೂ ಕೂಡ. ನೋಡಿ, ಪ್ರತಿ ಚೆಂಡಿಗೂ ಟೈಮ್ ವೇಸ್ಟ್ ಮಾಡಬೇಡಿ ಸರ್. ಲೈನ್ಸ್ ಮಾಡುವಂತ ಒಂದು ಲೆಕ್ಕಾಚಾರ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಮತ್ತೆ ಬರ್ತಾ ಇದೆ. ಮೊದಲ ಓವರ್ನ ಪವರ್ ಪ್ಲೇಯಲ್ಲಿ ಕೇವಲ 5ರಿಂದ 6 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆಟಗಾರ ಕೂಡ ಮತ್ತೆ ಪಾರ್ಟ್ ಟೈಮ್ ರೂಪದಲ್ಲಿ 4ನೇ ಓವರ್ ಅನ್ನು ಎಸಿತಾ ಇದ್ದಾರೆ. ನಡುವೆ ತೀರಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಬೀಳ್ತಾ ಇಲ್ಲ. ಕಾಯುತ್ತಿದ್ದ ಕೈಗಳಿಗೆ ಚೆಂಡು ಲಭಿಸ್ತಾ ಇದೆ. ಬಿರುಸಿನ 2 ಬೌಂಡ್ರಿಯನ್ನು ದಾಖಲಿಸಿಕೊಳ್ಳುವ ಮುಖಾಂತರವಾಗಿ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ರನ್ ಹೂಡಿಕೆಯನ್ನು ಮಾಡಿದ್ರು. ಆ ಬಳಿಕ 4ನೇ ಓವರ್ನ 3ನೇ ಚೆಂಡಿಗೆ ಉದ್ದರಿ ಒಪ್ಪಿಸುವುದರ ಮುಖಾಂತರವಾಗಿ ವಾಪಸ್ಸನ್ನು ಕಾಣ್ತಾ ಇದ್ದಾರೆ. ಪಂದ್ಯಾಟದ ವೀಕ್ಷಣೆಗಾಗಿ ಕೊಳ್ಳಿರಬೇಕಾಗಿರ್ತಕ್ಕಂಥ ಸಮಯ ಸಂದರ್ಭ. ಹೊಸ ಆಟಗಾರ ಹೊಸ ಆಟಗಾರರು ಇಫು ಮನ್ಸೂರ್ ಎಸ್ಗಾರಿಕೆ ಭಾಗದಲ್ಲಿ ಕವರ್ಸ್ ಡ್ರೈವ್ಗಳು ಬರ್ತಾ ಇದೆ. ಕವರ್ಸ್ ಮೇಲ್ಭಾಗದಲ್ಲಿ ಎತ್ತಿ ಬಾರಿಸುವಂತಹ ಒಂದು ಪ್ರಯತ್ನದ ನಡುವೆ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ನೀಡಿಕೊಟ್ರು. 1 ಓಟದ ಸೇರ್ಪಡೆಯೂ ಕೂಡ 20 ಓಟಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ದುರ್ಗ ಲೆಜೆಂಡ್ಸ್ ಮತ್ತು ನಡುವೆ ಸಕಲ ಹೆಸರಿನ ಚೆಲ್ಲು ಅಂತಿಮ ಹಂತದಲ್ಲಿ 4 ಅಡ್ಡಾಯಿಸುವಂತ ಒಂದು ಪ್ರಯತ್ನವನ್ನು ಪಟ್ಕೊಟ್ರು. ಆ ಪ್ರಯತ್ನ ಇಲ್ಲಿ
ಸಲ್ತಾ ಇಲ್ಲ. ವಿರುದ್ಧಾರ್ಥಕ ಪ್ರತಿಫಲಕಾರಿಯಾಗಿ ಸದದ ಫೋರ್ಟ್ ಚೀತಾಸ್ಗೆ ಇಲ್ಲಿ 4 ಅಂಕಿಅಂಶ ಪುಟಗಳನ್ನು ಸೇರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಂಡ್ರು. ಮನ್ಸೂರ್ ಮೊದಲ ಓವರ್ನ ಪವರ್ ಪ್ಲೇ ವಿಭಾಗದಲ್ಲಿ ಇದೇ ರೀತಿಯ ಒಂದು ತಪ್ಪನ್ನು ಮಾಡಿದ್ರು. ಇವಾಗ ಮತ್ತೆ ಅದೇ ರೀತಿ ತಪ್ಪಿಗೆ ತಾನೇ ಹೊಣೆಗಾರಿಕೆಯನ್ನು ನೀಡಿಕೊಡ್ತಾ ಇದ್ದಾರೆ. 4 ಓವರ್ ಮುಕ್ತಾಯ. ತಂಡದ ಒಟ್ಟಾರೆ ಮೊತ್ತ 27ಕ್ಕೆ 3. 27 ಲಾಸ್ ಆಫ್ 3 ವಿಕೆಟ್ಸ್. ಇನ್ನೂ ಕೂಡ 4 ಓವರ್ ಬಾಕಿ ಉಳಿತಾ ಇದೆ. ಈಗ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್. ಆಯಾಸವನ್ನು ತಣಿಸುವ ಒಂದು ಲೆಕ್ಕಾಚಾರಕ್ಕೆ ಬರ್ತಾ ಇದ್ದಾರೆ. ಎರಡೂ ತಂಡದ ನಾಯಕರು ವೇದಿಕೆ ಮುಂಭಾಗ ಬರಬೇಕು. ಟಾಸಿನ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ರಾಜ್ ಸುವರ್ಣ ತಂಡದ ನಾಯಕರು ಈಗಾಗಲೇ ದುರ್ಗ ಲೆಜೆಂಡ್ಸ್ ತಂಡದ ನಾಯಕರು ಕಾಯ್ತಾ ಇದ್ದಾರೆ. ದಯವಿಟ್ಟು ಕಾಲಾವಕಾಶ ತುಂಬ ಮುಖ್ಯ. ಬಂದು ಟಾಸ್ ಪ್ರಕ್ರಿಯೆ ನಡೆಸ್ಕೊಡ್ಬೇಕು. ರಾಜ್ ಸುವರ್ಣ ತಂಡದ ನಾಯಕರು ಮುಂದಿನ ಪಂದ್ಯಗಳಿಗೆ ವರ್ಣನ ಅಡಚಣೆ ಆಗುವಂತ ಇದಿದೆ. ದಯವಿಟ್ಟು ಬರಬೇಕು. ಐದನೇ ಓವರ್ ಮುಂದುವರಿಕೆ ಕಾಣ್ತಾ ಇದೆ. ಡ್ರಿಂಕ್ಸ್ ಬ್ರೇಕ್ ಮುಕ್ತಾಯದ ಬಳಿಕ ಅನ್ಸಾರ್ 5ನೇ ಓವರ್ಗಾಗಿ 24 ಎಸೆತ ತಮ್ಮ ಜಯಕ್ಕಾಗಿ 38 ಓಟವನ್ನು ದಾಖಲಿಸಿಕೊಳ್ಳಬೇಕಾಗ್ತದೆ. ಸುಲಭ ಲೆಕ್ಕಾಚಾರವಾದ್ರೆ 5 ಸಿಕ್ಸರ್ 1 ಬೌಂಡ್ರಿ ಬಂದ್ರೆ ಪಂದ್ಯಾಟ ಉಳಿತದೆ. ಒಂದು ವೇಳೆ ಲೆಕ್ಕಾಚಾರ ತಪ್ಪಿದ್ರೆ ವಿರುದ್ಧಾರ್ಥಕ ಆಟಗಾರರು ವಿಕೆಟ್ ಟೇಕಿಂಗ್ ಅನ್ನು ಮಾಡಬೇಕಾಗ್ತದೆ. ಒಟ್ಟಾರೆಯಾಗಿ ನೋಡುಗರಿಗೆ ಪಂದ್ಯಾಟದ ಶ್ರೇಷ್ಠತೆ ಸಿಗ್ತದೆ. ಅದ್ಯಾವ ತಂಡ ಜಯವನ್ನು ದಾಖಲಿಸಿಕೊಳ್ತದೆ ನೋಡಬೇಕಷ್ಟೇ. ಫೋರ್ಟ್ ಚಿತಾಸ್ ಮತ್ತು ಸುಲ್ತಾನ್ಸ್ ಲೆಜೆಂಡ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ದಿನದ 3ನೇ ಪಂದ್ಯಾಟ. ಮೊದಲ ಚೆಂಡೋಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಊಟಗಳಿಗೆ ಮತ್ತೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ತೀರಾ ಮುಂದಕ್ಕೆ ಸೀತಾ ಇದ್ದಾರೆ. ಪಂದ್ಯಾಟದಲ್ಲಿ ಬಹಳಷ್ಟು ಚಾತುರ್ಯತೆಯನ್ನು ತೋರ್ಪಡಿಸಿರ್ತಕ್ಕಂಥ ಅನ್ಸಾರ್ ಒಂದೆರಡು ಕ್ಷೇತ್ರಕ್ಷಣೆ ಭಾಗ ಬಂದರೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚನ್ನು ಒಂದೆರಡು ಕ್ಯಾಚನ್ನು ಪಡೆದುಕೊಂಡ್ರು. ಆ ಬಳಿಕ ಎಸೆತಗಾರಿಕೆಯನ್ನು ಉತ್ತಮ ರೀತಿಯಾಗಿ ನಿಭಾಯಿಸ್ತಾ ಇದ್ದಾರೆ. ಒಟ್ಟುಗಳಿಗೆ ಮತ್ತೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಕೆಲ ಹಂಚಿಗೆ ಹುರುಳಿ ಹೋಗ್ತಾ ಇದೆ. ದಾಂಡುಗಾರನಿಗೆ ಚೆಂಡಿನ ಪರಿಚಯವಾಗ್ತಾ ಇಲ್ಲ. ಸಂಪೂರ್ಣ ಗೂಡದ ಹಿಂಬದಲ್ಲಿರ್ತಕ್ಕಂಥ ಗುಟ್ಟ ರಕ್ಷಕನ ಭದ್ರ ಬೊಗಸೆ ಸೇರಿಕೊಳ್ಳುತ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬಂದಿಲ್ಲ. 4ನೇ ಬಾರಿ ಮತ್ತೆ ಬೇಯಿಸುವಂತ ಪ್ರಯತ್ನ. ಕವರ್ಸ್ ಮೇಲ್ಭಾಗದಲ್ಲಿ ಎಕ್ಸ್ಟ್ರಾ ಕವರ್ ಶಿವರಕ್ಕೆ ಮೇಲ್ಭಾಗದಲ್ಲಿ ಚೆಂಡು ಹುರುಳಿ ಹೋಗ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಬೌಂಡ್ರಿ. ತಂಡದ ಒಟ್ಟಾರೆ ಮೊತ್ತ 31ಕ್ಕೆ ತಲುಪ್ತಾ ಇದೆ.
ಗಮನಕ್ಕೆ ತೆಗೆದುಕೊಳ್ಳಿ. 31 ತಂಡದ ಒಟ್ಟಾರೆ ಮೊತ್ತ. ನೆಟ ನೇರ ಹೊತ್ತುಗಳಿಗೆ ಅವಕಾಶ ಮಾಡಿಕೊಟ್ರು. ಎಸೆತಗಾರನ ಕ್ಷೇತ್ರಕ್ಷಣ ಮಾಡ್ತಾ ಇದ್ದಾರೆ. ಎಸೆತಗಾರನ ದಾಂಡನ್ನು ಸ್ಪರ್ಶಿಸಿರ್ತಕ್ಕಂಥ ಚೆಂಡು ಈತ 2 ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇದೆ. ಸದರ ಚೆಂಡಿನ ವೇಗವನ್ನು ಕ್ರಮಿಸಿರ್ತಕ್ಕಂಥ ದಾಂಡುಗಾರರು 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ ಆನ್ಸರ್ ಎಸ್ಗಾರಿಕೆ ಭಾಗದಲ್ಲಿ. ಈ ಹಂತದಲ್ಲಿ ಕ್ಲೀನ್ ಬೋಲ್ಡ್ ಉದ್ದರಿ ಆಘಾತವನ್ನು ಕಾಣ್ತಾ ಇದ್ದಾವೆ. ಉದ್ದರಿ ಲೋಪಿಸ್ತಾ ಇದ್ದಾರೆ. ನಾಲ್ಕು ಕೊಂಡೆ ಈಗಾಗಲೇ ಕಲಚಿ ಬೀಳ್ತಾ ಇದೆ. 4 ಹುದ್ದರಿಗಳು ಈಗಾಗಲೇ ಪಂದ್ಯಾಟದ ವೀಕ್ಷಣೆ. ತಂಡದ ಒಟ್ಟಾರೆ ಮೊತ್ತ 33. ಸರ್ ಅಂಪೇರ್ ನಿಮ್ಮ ಹತ್ರ ಎಕ್ಸ್ಟ್ರಾ ಬಾಲ್ ಇದೆಯಾ ಅಲ್ಲಿ ಹಳೇದು ಬಿಸಾಕಿಸ ಕಡೆ. ಹದಿನೆಂಟು ಎಸೆತ ಜಯಕ್ಕಾಗಿ 32 ಓಟುಗಳು ಬರಬೇಕಾಗ್ತದೆ. 18 ಎಸೆತ ಜಯಕ್ಕಾಗಿ 32 ಓಟುಗಳು ಬರಬೇಕಾಗ್ತದೆ. ಈತ ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟರ್ ಪ್ರೀಮಿಯರ್ ಲೀಗ್ ಇವರ ಆಶ್ರಯದಲ್ಲಿ ಆವೃತ್ತಿ 2 ದ್ವಿತೀಯ ಬಾರಿಗೆ ಲೆಜೆಂಡ್ಸ್ ಕಪ್ ನಡೀತಾ ಇದೆ. ಪಂದ್ಯಾಟ ಮುಂದುವರಿಕೆ ಕಾಣಬೇಕು. ಆರನೇ ಓವರ್ನ ಮೊದಲ ಚೆಂಡು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಒಂದೋಟದ ಸೇರ್ಪಡೆಯು ಕೂಡ 20 ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಜಬರ್ದಸ್ತ್ ಗಾರಿಕೆ ವಿಭಾಗದಲ್ಲಿ. ಹದಿನೇಳು ಎಸೆತ 31 ಓಟುಗಳು ಬರಬೇಕಾಗ್ತದೆ. ಅತಿಕ್ರಮಣ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 5 ಸೂಚನೆ ಬರ್ತಾ ಇದೆ. 17 ಎಸೆತ 30 ಓಟಗಳು ಬರಬೇಕಾಗ್ತದೆ. ತೀರಾ ಪೂರ್ಣಾಂತರವಾಗಿ ಬೀಳುತ್ತಾ ಇದೆ. ಬೇಸುವಂತ ಒಂದು ಪ್ರಯತ್ನ ಮಾಡಿದ್ರು. ಮಿಡೋನ್ ಮೇಲ್ಭಾಗದಲ್ಲಿ ಮತ್ತೆ ಕ್ಷೇತ್ರಕ್ಷಣ ಬರ್ತಾ ಇದೆ. 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದೊಡ್ಡ ಸೇರ್ಪಡೆಯು ಕೂಡ ನಡುವೆ ಬಹಳಷ್ಟು ಉತ್ತಮ ರೀತಿಯ ಒಂದು ತಡೆದು ನಿಲ್ಲಿಸ್ತಾ ಇದ್ದಾರೆ. ಚೆಂಡನ್ನು ತಡೆದು ನಿಲ್ಲಿಸುವಂತ ಒಂದು ಪ್ರಯತ್ನಗಳು ಯಶಸ್ವಿ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣ. ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳಿಗೆ ಅವಕಾಶ ನೀಡಿಕೊಟ್ರು. 1-1 ಬದಲಿ 2ನೇ ಓಟದ
ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಕ್ಷಮೆ ಇರಲಿ, ಕೇವಲ 1 ಓಟ ಮಾತ್ರ. 2 ಓಟಗಳಿಗೆ ಅವಕಾಶದ ಒಂದು ಪ್ರಯತ್ನವಿತ್ತು. ಆ ಪ್ರಯತ್ನವನ್ನು ಇಲ್ಲಿ ಮುನ್ನಡೆಗೆ ತರ್ತಾ ಇಲ್ಲ. 1 ಓಟಗಳಿಗೆ ಮಾತ್ರ ಅವಕಾಶವನ್ನು ನೀಡಿಕೊಟ್ರು. 5ನೇ ಬಾರಿಗೆ ಸಂದ ಎಸೆತ ತೀರಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಕ್ಷೇತ್ರಕ್ಷಣೆ ಜೊತೆಗಾಗಿ ಈತ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಬರ್ತಾ ಇಲ್ಲ. 1 ಬದಲು 2 ಓಟಗಳು ನಾಟ್ ಔಟ್ ಎನ್ನುವುದಾಗಿ ಸೂಚನೆ ಬರ್ತಾ ಇದೆ. ಅದೃಷ್ಟದ ನಾಣಿಚಿಮಿಕೆಯಲ್ಲಿ ಜಯಿಸಿರ್ತಕ್ಕಂಥ ದುರ್ಗಾ ಲೆಜೆಂಡ್ಸ್ ತಮ್ಮ ನಿರ್ಣಯ ಹೇಳಿ. ಬ್ಯಾಟ್ ಫಸ್ಟ್ ಎನ್ನುವುದಾಗಿ ಸೂಚನೆ ಬರ್ತಾ ಇದೆ. ತಂಡದ ಒಟ್ಟಾರೆ ಮೊತ್ತ 40. ಅಂತಿಮ 1 ಚೆಂಡು ಇನ್ನೂ ಕೂಡ ಬಾಕಿ ಉಳಿದ ಇದೆ. 6ನೇ ಓವರ್ನ ಕೊನೆಯ ಚೆಂಡು ಗುಡದ ಹಿಂಬದಿಯಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ಬ್ಯಾಕ್ವರ್ಡ್ ಭಾಗಕ್ಕೆ ದಬ್ಬಿದ್ರು. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ಮುಖಾಂತರವಾಗಿ 41. ತಂಡದ ಒಟ್ಟಾರೆ ಮೊತ್ತ 6 ಓವರ್ 36 ಚೆಂಡಿನ ಮುಕ್ತಾಯದ ಬಳಿಕ 41 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಅಂತಿಮ 12 ಎಸೆತ ಜಯಕ್ಕಾಗಿ 12 ಎಸೆತ 24 ಓಟಗಳು ಬರಬೇಕಾಗ್ತದೆ. ನೋಡಿ, ಮೊದಲಾಗಿ ತಿಳಿಸ್ತಾ ಇದ್ದೇವೆ, ಅದೃಷ್ಟ ಎಂಬ ಹಣೆಪಟ್ಟಿಯನ್ನು ಪಡೆದುಕೊಂಡಿರ್ತಕ್ಕಂಥ ಕ್ರಿಕೆಟ್ ವಿದ್ಯಮಾನಕ್ಕೆ ಬಂದಾಗ ಕೆಲವೊಂದು ತಂಡಗಳು ಸೋಲಿನ ಹಂಚಿಗೆ ಸಾಗಿರ್ತಕ್ಕಂಥ ತಂಡಗಳು ಸಡನ್ಲಿ ಆಗಿ ತಾನು ಮಾಡಿರ್ತಕ್ಕಂಥ ಒಂದು ಪ್ರಯತ್ನದ ಮುಖಾಂತರವಾಗಿ ಜಯದ ವಾಸಲಿಗೆ ಮುಟ್ಟಿರ್ತಕ್ಕಂಥ ನಿದರ್ಶನಗಳು ಕ್ರಿಕೆಟಿನ ಪದದಲ್ಲಿ ಸರ್ವೇ ಸಾಧಾರಣವಾಗಿರ್ತದೆ. ಆ ನಿಟ್ಟಿನಲ್ಲಿ 12 ಎಸೆತ 24 ಓಟಗಳು ಬರಬೇಕಾಗ್ತದೆ. ಅದ್ಯಾವ ರೀತಿಯಾಗಿ ಪಂದ್ಯಾಟಗಳು ಮುನ್ನಡೆಯನ್ನು ಕಾಣ್ತದೆ ನೋಡಬೇಕಷ್ಟೇ. ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನಾಕೌಟ್ ಪಂದ್ಯಾಟಗಳು 3 ದಿನದ ಸತತ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಹಂಗಾಮ. ಆಡುಗರಿಗೆ ಲೆಜೆಂಡ್ಸ್ಗಳಿಗೆ ರಸದೌತಣ. CPL ಪಂದ್ಯಾಟ 2025 ಆವೃತ್ತಿ 2. ಪಂದ್ಯಾಟದ ಮುಖ್ಯ ರೂವಾರಿಗಳು ಅಧ್ಯಕ್ಷತೆಯನ್ನು ವಹಿಸ್ತಿರ್ತಕ್ಕಂಥ ಸಯ್ಯದ್ ಅನೀಸ್, ಕಾರ್ಯದರ್ಶಿ ನಾಗರಾಜ್ CB, ಜೊತೆಗೆ ಕೋ ಕಾರ್ಯದರ್ಶಿಗಳು H ಗೌಡ ಪೂಜಾರ, ಜೊತೆಗೆ ನಿರ್ದೇಶಕರು ನಾಗೇಂದ್ರ ಬಾಬು, ರಾಜೀವ್, ನಟರಾಜ್, ಸತತ ಜನ ಇದ್ದಾರೆ. ಪಂದ್ಯಾಟ ಮುಗಿದ ಬಳಿಕ ಹೇಳ್ತೇವೆ. ಮೊದಲ ಚೆಂಡು ವೈಟ್ ಸೂಚನೆ 7ನೇ ಓವರ್ನ 24. ನೋಡಿ, ತೀರ್ಪುಗಾರರು ನೀಡಬಲ್ಲಂತ ನಿಯಮಗಳಿಗೆ ತಲೆಬಾಗ್ಲೇಬೇಕಾಗ್ತದೆ. ಸದದ ಎಲ್ಲ ತೇರ್ಗಡೆ ಹೊಂದಿರತಕ್ಕಂಥ ತೀರ್ಪುಗಾರರನ್ನು ನಾವು ಅಂಕಣ ಒಳಭಾಗದಲ್ಲಿ ಪರಿಚಯ ಮಾಡಿಸಿರುವುದು. ಯಾರೂ ಅವರ ಮೇಲೆ ಒತ್ತಡ ಇರಬಾರದು. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ಒತ್ತಡವನ್ನು ಏರಬೇಡಿ ಎನ್ನುವುದಾಗಿ ಮನವಿ ಕೋರಿಕೊಳ್ತಾ ಈತ ಮೊದಲ ಚೆಂಡು ವೈಟ್ ಸೂಚನೆ. ನಡುವೆ ಸಗಲ ಎಸೆದ ಚೆಂಡು 1 ಓಟಗಳ ಸೇರ್ಪಡೆ. ಮಿಡ್ ವಿಕೆಟ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣ ವರ್ಧಾ ಇದೆ. ಚೆಂಡಿನ ಲೆಕ್ಕಾಚಾರಗಳು ಕಡಿಮೆಯಾದಂತೆ ಇವಾಗ ಒತ್ತಡ ಹೆಚ್ಚಾಗ್ತಾ ಇದೆ, ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ಡೇಂಜರಸ್ ಸೂಚನೆ. ನಡುವೆ ಸಗಲ ಎಸೆದ ಚೆಂಡು
ನಂಬುಗೆ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಆಟಗಾರರು ಈ ಹಂತದಲ್ಲಿ ನಂಬಿಕಸ್ಥರಾಗಿ ಆಡಬೇಕಾಗಿರ್ತಕ್ಕಂಥ ಆಟಗಾರರು ತನ್ನ ದಂಡನ್ನು ಬಯಸ್ತಾ ಇಲ್ಲ. ಉದ್ದರಿ ಒಪ್ಪಿಸುವುದರ ಮುಖಾಂತರವಾಗಿ ವಾಪಸ್ಸನ್ನು ಕಾಣ್ತಾ ಇದ್ದಾರೆ. ಉದ್ದರಿ ಆಘಾತವು ಕೂಡ ಟಾಸ್ ಜಯಿಸಿರ್ತಕ್ಕಂಥ ದುರ್ಗಾ ಲೆಜೆಂಡ್ಸ್ ಸಿದ್ಧತೆಯಲ್ಲಿರಿ. ಬ್ಯಾಟ್ ಪಸ್ಟ್ ಎನ್ನುವುದಾಗಿ ಸೂಚನೆ ನೀಡಿದ್ದೀರಿ. ಅವರ ವಿರುದ್ಧಾರ್ಥಕ ತಂಡದ ಆಟಗಾರರು ಕ್ಷೇತ್ರಕ್ಷಣೆ ಈ ಪಂದ್ಯಾಟದ ಮುಕ್ತಾಯದ ಬಳಿಕ 7ನೇ ಅಂಕಣ ಎಂಟ್ರಿಯನ್ನು ಕಾಣಬೇಕು. ಈ ನಡುವೆ ಓಟಗಳಿಗೆ ಅವಕಾಶಗಳು ನೀಡಿಕೊಡುತ್ತಾ ಇಲ್ಲ. 9 ಓಟಗಳು ಬರಬೇಕಾಗ್ತದೆ. 9ಕ್ಕೆ 22. 9 ಚೆಂಡು 22 ಓಟಗಳು ಬರಬೇಕಾಗ್ತದೆ. ಗಾಳಿಯ ಉಪಯೋಗವನ್ನು ಉಪಯೋಗಿಸಿಕೊಂಡು ಚೆಂಡನ್ನು ತನ್ನ ದಾಂಡಿಗೆ ಒಡ್ಡಿಕೊಂಡು ಓಟವನ್ನು ದಾಖಲಿಸಿಕೊಂಡ್ರು ಕೂಡ ಈ ನಡುವೆ ಕಾಯುತ್ತಿದ್ದ ಕೈಗಳಿಗೆ ಚೆನ್ನದ ಅಭಿಸಾ ಇದೆ. ಬ್ಯಾಕ್ ಟು ಬೌಲರ್ ಆಟದ ಪ್ರಯತ್ನವನ್ನು ಮಾಡಿದ್ರು. ಆ ಪ್ರಯತ್ನ ತಪ್ಪಿ ಹೋಗ್ತಾ ಇದೆ. ಕ್ಯಾಚ್ ಔಟ್ ಮುಖಾಂತರವಾಗಿ ಮತ್ತೊಂದು ಉದ್ದರಿ ಆಘಾತ. ಉದ್ದರಿಯನ್ನು ಒಪ್ಪಿಸಿದ್ರು. ಆರು ಉದ್ದರಿಗಳು ಈಗಾಗಲೇ ನೆಲಕ್ಕುರುಳುತ್ತಾ ಇದೆ. ಪಂದ್ಯಾಟ ಮುಂದುವರಿಕೆ ಕಾಣಬೇಕು ನೋಡಿ. ನೆಟ್ಟದ ಹೊತ್ತುಗಳಿಗೆ ಅವಕಾಶ ಮಾಡಿಕೊಟ್ರು ಶಂಕರ್. ಹೊಸ ಆಟಗಾರರು ಒಂದೋಟಗಳಿಗೆ ಅವಕಾಶ ನೀಡಿಕೊಡ್ತಾ ಇದೆ. ಒಂದೋಟದ ಸೇರ್ಪಡೆಯೂ ಕೂಡ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಈ ನಡುವೆ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇದೆ. ಹುದ್ದರಿ ಆಘಾತಕ್ಕಾಗಿ ಮನವಿಗಳು ಬರ್ತಾ ಇತ್ತು. ಬೈ ಮುಖಾಂತರವಾಗಿ ಓಟಗಳಿಗೆ ಅವಕಾಶ ನೀಡಿಕೊಟ್ರು. ಓವರ್ ಕೂಡ ಮುಕ್ತಾಯ. 7 ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಮೊತ್ತ 45ಕ್ಕೆ 6. 45 ಲಾಸ್ ಆಫ್ 6 ವಿಕೆಟ್ಸ್. ಜಯಕ್ಕಾಗಿ ಆರಂಭಿಕ ಹಂತದಲ್ಲಿ 65ರ ಒಂದು ಟಾರ್ಗೆಟ್ ಅನ್ನು ಪ್ರೇರಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಡುವೆ ಉದ್ದರಿಗಳೆಲ್ಲವೂ ಕೂಡ ಈಗ ಉರುಳಿ ಸದಾ ಪಂದ್ಯಾಟದ ವೀಕ್ಷಣೆ ಜಯಕ್ಕಾಗಿ 6 ಎಸೆತ. ಅಂತಿಮವಾಗಿ 20 ಓಟಗಳು ಬರಬೇಕಾಗ್ತದೆ. 6 ಎಸೆತ 20 ಓಟಗಳು ಜಯಕ್ಕಾಗಿ ಬರಬೇಕಾಗ್ತದೆ.
ನೋಡಿ ಪಂದ್ಯಾಟ ಮುಂದುವರಿಕೆ ಕಾಣಬೇಕು. 620 ಓಟುಗಳು ಬರಬೇಕಾಗ್ತದೆ. 6ಕ್ಕೆ 20. ಪಂದ್ಯಾಟ ಮುಂದುವರಿಕೆ ಕಾಣಿ. ಅಣ್ಣ ಪಂದ್ಯಾಟ ಮುಂದುವರಿಸಿ ಅಣ್ಣ. ಮೊದಲ ಚೆಂಡು ಕವರ್ಸ್ ಟಾಪರ್ಸ್ ಆಗ್ತಾ ಇದೆ. ಕವರ್ಸ್ ಪಾಯಿಂಟ್ ಬಾಗಲ್ ತಬ್ಬಿದ್ರು. 1-1 ಬದಲಿ ಮತ್ತೆ ಎರಡನೇ ಓಟ ಪೂರೈಕೆಯನ್ನು ಕಾಣ್ತಾ ಇದೆ. 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ದಾದುಗೆ ಅಂತಿಮವಾಗಿ ಎಸೆಗಾರಿಕೆ ನೀಡಿಕೊಡ್ತಾ ಇದ್ದಾರೆ. ಚೆಂಡನ್ನು ತಿರುಗಿಸಬಲ್ಲಂತ ಎಸೆತಗಾರ ಕೂಡ ನಡುವೆ ಒಳತಿರುವ ಕಣ್ಣಿರ್ತಕ್ಕಂಥ ಚೆಂಡಿಗೆ ದಂಡಿಸುವ ಒಂದು ಪ್ರಯತ್ನದ ನಡುವೆ ಒಟ್ಟುಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಅಂತಿಮ 4 ಎಸೆತ ಜಯಕ್ಕಾಗಿ 18 ಓಟುಗಳು ಬರಬೇಕಾಗ್ತದೆ. ಉದ್ದರಿ ಆಘಾತ. ಎಸೆತಗಾರಿಕೆ ಮಾಡುವ ಒಂದು ಪ್ರಯತ್ನಕ್ಕೆ ಬಂದಾಗ ಸತತವಾಗಿ ಎಸೆತಗಾರಿಕೆ ಜೊತೆಗಾಗಿ 4ರಿಂದ 5, 5ರಿಂದ 10 ಹೆಜ್ಜೆ ಒಂದು ರನ್ಅಪ್ ನ ಮುಖಾಂತರವಾಗಿ ಕ್ಯಾಚ್ ಪಡೆದುಕೊಳ್ಳುವ ಮುಖಾಂತರವಾಗಿ ಮತ್ತೆ ಹುದ್ದರಿಗಳನ್ನು ಒಪ್ಪಿಸ್ತಾ ಇದ್ದಾರೆ. ತಾನೇ ಹುದ್ದರಿಯನ್ನು ಪಡಿತಾ ಇದ್ದಾನೆ. ಈ ರೀತಿಯ ಒಂದು ಪ್ರಯತ್ನಗಳು ತಾವು ಹಾಕುವ ಒಂದು ಅಡಿಪಾಯದ ಮುಖಾಂತರವಾಗಿ ತನ್ನ ತಂಡಗಳು ವಿಜಯದ ವಾಸಿಲನ್ನು ಬಿಟ್ಟುಕೊಂಡು ಸೋಲಿನ ಅಂಚಿಗೆ ಸಾಗುವ ಒಂದು ಪ್ರಯತ್ನ ಬಂದಾಗ ಈ ರೀತಿಯ ಒಂದು ಲೆಕ್ಕಾಚಾರಗಳ ಹಿಡಿದು ಇಟ್ಟುಕೊಳ್ಳುವ ಒಂದು ವಿಧಾನಕ್ಕೆ ಬರ್ತೇವೆ. ಈಗ ದಾದು ಅಂತಿಮ ನಡುವೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಉದ್ದರಿಗಳು ಗೂಟ ರಕ್ಷಕನ ಕೈ ಸೇರುವುದರ ಮುಖಾಂತರವಾಗಿ ಉದ್ದರಿ ಒಪ್ಪಿಸ್ತಾ ಇದ್ದಾರೆ. ಮೊದಲ ಚೆಂಡು 2 ಓಟ. ಆ ಬಳಿಕ ಡಾಟ್ ಬಾಲ್. ಆ ಬಳಿಕ 2 ವಿಕೆಟ್ಸ್ಗಳು ಆಘಾತವನ್ನು ಕಾಣ್ತಾ ಇದ್ದಾವೆ. ಹಲೋ, ರಾಜ್ ಸುವರ್ಣ ತಂಡದ ಆಟಗಾರರಂತ ಚಿತ್ರದುರ್ಗ ಮುರುಘಾಮಠದ ಸ್ವಾಮಿಗಳಂತ ಬಸವಕುಮಾರ ಸ್ವಾಮೀಜಿಯವರವರೇ ಅಂಕಣ ಪ್ರವೇಶ ಮಾಡಿದರೆ ನಮ್ಮ ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ವಾಮೀಜಿಯವರೇ. ಈ ನಡುವೆ 4 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟಾರೆ ಮೊತ್ತ 51ಕ್ಕೆ ತಲುಪ್ತಾ ಇದೆ. 14 ಓಟಗಳು ಬರಬೇಕಾಗ್ತದೆ. 1ಕ್ಕೆ 14. ಈ ನಡುವೆ ಅಂತಿಮ ಚೆಂಡಿಗೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಂಡಿದ್ರು ಕೂಡ 1 ಬದಲಿ 2 ರನ್ ರೇಟಿಗಾಗಿ ಓಟವನ್ನು ನಡೆಸ್ತಾ ಇರ್ತಕ್ಕಂಥ ಆಟಗಾರರು. ಓವರ್ ಮುಕ್ತಾಯ. ಪಂದ್ಯಾಟವನ್ನು ಜಯಿಸ್ತಾ ಇದೆ ಸುಲ್ತಾನ್ ಲೆಜೆಂಡ್ಸ್. ಅಭಿನಂದಿಸಿಕೊಳ್ತಾ ಇದ್ದೇವೆ. ಅಲ್ಲಿ ದುರ್ಗಾ ಲೆಜೆಂಡ್ಸ್ ದಯಮಾಡಿ ಅಂಕಣ ಬ್ಯಾಟ್ಸ್ಮನ್ಗಳು ಸಿದ್ಧತೆಯಲ್ಲಿರಬೇಕು. ಹಲೋ, ಎಸ್